ನಿಮ್ಮ ಪ್ರಕಾರ ಸಿನಿಮಾಗೆ ಬಜೆಟ್ ಮುಖ್ಯನಾ ಕತೆ ಮುಖ್ಯ? ಸರ್ ಇಷ್ಟಲ್ಲಿ ಉಳಿಯೋದು ಗೆದ್ದವನು ಸೋತವನು ಮಾತಾಡಿದವರಲ್ಲ. ರಾಮ ಅಲ್ಲ ರಾವಣ. ಸೊ ರಾವಣ ಆಗಕ್ಕೆ ಒಂದು ರೀಸನ್ ಬೇಕು. ಹೊಟ್ಟೆ ಹಸ್ತಾಗ್ಲೇ ಕಳ್ತನ ಮಾಡೋಕ್ಕಾಗೋದು, ಹೊಟ್ಟೆ ಹಸ್ತಾಗ್ಲೇ ಕೊಲೆ ಮಾಡೋಕ್ಕಾಗೋದು. ಒಂದು ಸಿನಿಮಾ ಮಾಡುವಾಗ ಒಬ್ಬ ಹೀರೋಗೆ ಒಂದು ಬೆಸ್ಟ್ ಪಾರ್ಟ್, ಬೆಸ್ಟ್ ಮೂಮೆಂಟ್ ಅಂತ ಇರುತ್ತೆ. ನಾವು ಯಾವತ್ತೋ ಒಂದು ಫ್ರೈಡೇ ರಿಲೀಸ್ ಆಗಿ ಅಲ್ಲಿ ವಿಜಿಲ್ಗೋಸ್ಕರನೇ ವೆಯ್ಟ್ ಮಾಡ್ತಿರ್ಬೇಕು ನಾವು ಆ ಡೈಲಾಗ್ ಹೇಳ್ಬೇಕಾದ್ರೆ. ಈ ಕತೆ ಆಯ್ಕೆ ಮಾಡ್ಕೊಂಡ್ಮೇಲೆ ನಿಮಗೆ ಅನ್ಸುತ್ತೆ ಸೊ ದಿ ಬೆಸ್ಟ್ ಪ್ರಾಜೆಕ್ಟ್ ಇದಾಗುತ್ತೆ ಅಂತ? ಹೀರೋ ನೋಡಿದ ತಕ್ಷಣ ಆಗಲಿ ಆ ಸಿನಿಮಾ ಆಗ್ಬಿಡ್ಬೇಕು ಅಂತ ಒಂದಷ್ಟು ಕಾಂಪ್ರಮೈಸ್ಗಳು ಮಾಡ್ಕೊಳ್ತಾರೆ. ಸೊ ನೀವು ಹಾಕಿ ಕೊಟ್ಟ ಬಜೆಟ್ ಮೀರಿದಾಗ ನಿಮ್ಮ ಪ್ರೊಡಕ್ಷನ್ ಕಡೆಯಿಂದ ಬಂದಂತ ಮಾತು ಹೇಗಿತ್ತು? ಎದುರಿಸ್ಬೇಕು, ಇಲ್ಲ ಅಂದ್ರೆ ಜನನ ಅಳಿಸ್ಬೇಕು, ಇಲ್ಲ ಜನ ಕನೆಕ್ಟ್ ಆಗ್ಬೇಕು. ಈ ಮೂರು ಆಗಲ್ಲ ಅಂದ್ರೆ ಸಿನಿಮಾ. ರಾಗಿಣಿ ಅವ್ರು ಕನೆಕ್ಟ್ ಆಗಿದೆ ಹೆಂಗೆ? ಮನೋಜ್ ಸರ್ ಸಾಂಗ್ ಮಾಡ್ಕೊಟ್ರು ಚೆನ್ನಾಗಿಲ್ಲ ಸರ್ ಅಂತ ಡೈರೆಕ್ಟ್. ನಿಮ್ಮ ರಾಗಿಣಿ ಅವರ ಕಾಂಬೋ ಆ ಡ್ಯಾನ್ಸ್ ಹೆಂಗ್ ಹೊರಗಡೆ? ಆಕ್ಚುಲಿ ಅವರು ನಾನು ಒಂದೇ ಒಂದು ಸಾಂಗ್ ಅನ್ನು ಮಾಡಿರೋದು ಅಂದ್ಬಿಟ್ಟು ಅವತ್ತೇ ಬಾಂಡಿಗೆ ಹಿಟ್ ಆಗ್ಬೋದಾಗಿತ್ತು. ಎಲ್ಲೋ ಒಂದ್ ಕಡೆ ರಾಜ್ ಅವ್ರಿಗೆ ಅವರ ಎಫರ್ಟ್ನ ಅವ್ರು ಹಾಕ್ತಾರೆ, ಆದ್ರೆ ಈ ರಾಜ ಸಿನಿಮಾಗಳು ನೋಡೋದಕ್ಕೆ ಒಂದ್ ಸ್ವಲ್ಪ ಇದು ಅನ್ಸ್ಬಿಡುತ್ತೆ, ಜನನೇ ಬರಲ್ಲ. ನಾನು ಇಂಡಸ್ಟ್ರಿ ಚೇಂಜ್ ಮಾಡ್ಬಿಡ್ತೀನಿ ಅಂತ ಬರ್ತಾರೆ ಗೊತ್ತಾ, ಅವ್ರ ಕೈಯಲ್ಲಿ ಏನೂ ಮಾಡೋಕ್ಕಾಗಲ್ಲ. ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಕುತೂಹಲ ಮತ್ತು ನಿರೀಕ್ಷೆ ಭರಿತ ಸಿನಿಮಾಗಳು ಬರ್ತಾ ಇರ್ತವೆ. ಸೊ ಆ ಸಾಲಿಗೆ ಮತ್ತೊಂದು ಕುತೂಹಲ ಮತ್ತು ನಿರೀಕ್ಷೆ ಹುಟ್ಟಿಸುವಂಥ ಸಿನಿಮಾ ಗಜರಾಮ. ಯಾಕೆ ನಾನು ಗಜರಾಮ ಬಗ್ಗೆ ಹೇಳ್ತಿದ್ದೀನಿ ಅಂತಂದರೆ, ಈ ವರ್ಷದ ತುಂಬ ನಿರೀಕ್ಷೆನ ಇಟ್ಕೊಂಡು ಬರ್ತಕ್ಕಂಥ ಒಂದು ಟೀಮ್ ಇದು. ಸೊ ಕಳೆದ ವರ್ಷ ಭೀಮಾ ಸಾಕಷ್ಟು ಸೌಂಡ್ ಮಾಡ್ತು, ಭೀಮಾ ಆಯಿತು, ಈಗ ಗಜರಾಮನ ಸರದಿ. ಸೊ ಯಾಕಂದರೆ ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ, ಮಾಗು ಸಾಕಷ್ಟು ಸಾಮ್ಯತೆ ಇದೆ. ಹಾಗಾಗಿ ಗಜರಾಮನ ಬಗ್ಗೆ ಭಾಳ ವಿಶೇಷ ನಿರೀಕ್ಷೆಗಳನ್ನ ಇಟ್ಕೊಂಡಿರ್ತಕ್ಕಂಥ ಸಿನಿಮಾ. ಹಾಗಾಗಿ ಗಜರಾಮನ ಬಗ್ಗೆ ಒಂದಿಷ್ಟು ಮಾತಾಡಲಿಕ್ಕೆ ಅಂತಲೇ ನಮ್ಮ ಸಿನಿಮಾದ ಹೀರೋ ರಾಜವರ್ಧನ್ ಇದ್ದಾರೆ, ಮತ್ತು ಡೈರೆಕ್ಟ್ರು ಸುನಿಲ್ ಕುಮಾರ್ ಕೂಡ ಇದ್ದಾರೆ. ಸೊ ಇವರಿಬ್ಬರು ಈ ಸಿನಿಮಾ ಹುಟ್ಟಿದೆಯಾಗಿ, ಆಮೇಲೆ ಸಿನಿಮಾದ ಕಂಟೆಂಟ್ ಏನು, ಆಮೇಲೆ ಯಾಕೆ ಈ ಸಿನಿಮಾನ ನೋಡ್ಬೇಕು ಜನ ಅನ್ನೋ ಬಗ್ಗೆ ನಾವು ಅವ್ರನ್ನೇ ಮಾತಾಡಿಸ್ತಾ ಹೋಗೋಣ. ಸರ್ ನಿಮ್ಮಿಬ್ಬರಿಗೂ ನಮಸ್ಕಾರ. ಮೊದಲನೇದಾಗಿ ರಾಜವರ್ಧನ್, ಒಳ್ಳೇದಾಗಬೇಕು ನಿಮಗೆ. ಎಸ್, ಯಾಕಂದರೆ ಗಜರಾಮ ಸಾಕಷ್ಟು ನಿರೀಕ್ಷೆ ಹುಟ್ಟಿಸಿದೆ ಆರಂಭದಿಂದ, ಟೈಟಲಿಂದನೂ ಕೂಡ, ಪೋಸ್ಟರಿಂದನೂ ಕೂಡ, ಮತ್ತು ಇತ್ತೀಚೆಗೆ ಬಂದಂಥ ಟ್ರೈಲರು, ಸಾಂಗ್ಸ್ ಎಲ್ಲ ನೋಡಿದಾಗ ಬೇರೆ ಏನೋ ಇದೆ ಅಂತ ಅನಿಸುತ್ತೆ. ಅಂದರೆ ಒಂದು ಮಾಸ್ ಕಮರ್ಷಿಯಲ್ ಆಗಿ ಕಟ್ಬಿಟ್ಟಿರ್ತಕ್ಕಂಥ ಸಿನಿಮಾ ಗಜರಾಮ. ಟೈಟಲ್ಲೇ ಒಂದು ಫೋರ್ಸ್ ಇದೆ. ಸೊ ಆ ಟೈಟಲ್ ಅಂದ ತಕ್ಷಣ ಅದು ತಕ್ಕಂಗೆ ಹೀರೋ ಬೇಕು, ನೀವಿದ್ದೀರಿ. ಗಜರಾಮನಿಗೆ ನೀವು ಹೀರೋ ಆಗೋ ಮುಂಚೆ ನಿಮ್ಮ ಡಿಸ್ಕಷನ್ ಹೇಗಿತ್ತು? ಡೈರೆಕ್ಟ್ರು ಬಂದಾಗ ಹೇಳಿದಾಗ ಇದು ನಾನು ಮಾಡಬಲ್ಲೇನಾ, ಮಾಡ್ತೀನಾ, ಏನಾದ್ರು ಚೇಂಜಸ್ ಇತ್ತಾ, ಅದು ಹೇಗಾಯಿತು? ಅಂದರೆ ನಾನು ಬೇರೆ ಸಿನಿಮಾ ಶೂಟ್ ಮಾಡಬೇಕಾದ್ರೆ ಈ ಕಥೆನ ನನಗೆ ನರೇಟ್ ಮಾಡಿಸಿದ್ರು. ಫಸ್ಟ್ ಮೀಟಿಂಗಲ್ಲೇ ಕಥೆನ ಓಕೆ ಮಾಡಿದೆ ನಾನು. ತುಂಬ ಕಮರ್ಷಿಯಲ್ ಅಂದರೆ ಹೀರೋಗಳಾಗಿ ನಾವು ಎಕ್ಸ್ಪೆಕ್ಟ್ ಮಾಡ್ತಿರ್ತೀವಲ್ಲ, ಒಂದು ಒಳ್ಳೆ ಕತೆ ಬೇಕು, ಒಂದು ಒಳ್ಳೆ ಪ್ರೊಡಕ್ಷನ್ ಹೌಸ್ ಬೇಕು ಅಂತ ತುಂಬ ಅನ್ಕೊತಿರ್ತೀವಿ. ಈ ಥರ ಪಾತ್ರದಲ್ಲಿ ನಾವು ಪ್ರೊಜೆಕ್ಟ್ ಆಗಬೇಕು ಅಂತ, ಅದೆಲ್ಲ ಕೂಡ ಬಂತು. ಫಸ್ಟ್ ಮೀಟಿಂಗಲ್ಲೇ ನಾನು ಓಕೆ ಮಾಡಿದೆ ಕಥೆನ. ಎಷ್ಟು ಒಂದು 6 o'clock ಏನೋ ಆಯಿತು, ಓಕೆ ಮಾಡಿದ್ವಿ. ಪ್ರೊಡ್ಯೂಸರ್ಗೆ ಹೇಳಿದೆ, ಸರ್ ಚೆನ್ನಾಗಿದೆ ಸರ್ ಕತೆ, ಸಕ್ಕತ್ತಾಗಿದೆ, ಮಾಡೋಣ, ಬಟ್ ನನಗೆ ಟೈಮ್ ಬೇಕಾಗತ್ತೆ, ರೆಸ್ಲಿಂಗ್ ಎಲ್ಲ ಕಲಿಬೇಕಾಗಿತ್ತು. ನಾನು ಸಣ್ಣ ಇದ್ದೆ ಆ ಟೈಮಲ್ಲಿ, ಬೇರೆ ಪಿಕ್ಚರ್ ಇತ್ತು, ಆ ಪಿಕ್ಚರ್ ಕಂಪ್ಲೀಟ್ ಮಾಡಬೇಕಾಗಿತ್ತು. ಅವತ್ತಿನ ದಿನನೇ ಅಡ್ವಾನ್ಸ್ ಕೂಡ ಆಯಿತು, ತುಂಬ ಕ್ವಿಕ್ಕಾಗಿ ಆಯಿತು ಈ ಗಜರಾಮ ಪ್ರೊಸೀಜರು. ಅದಾದಮೇಲೆ ಪಾತ್ರಕ್ಕೆ ಏನೇನು ಬೇಕು, ರೆಸ್ಲರ್ ಆದರೆ ಹೇಗಿರಬೇಕು, ಒಬ್ಬ ರೆಸ್ಲರ್ ಯಾವ ಥರ ಬಿಹೇವ್ ಮಾಡ್ತಾನೆ, ಅವ್ನ ಬಾಡಿ ಲ್ಯಾಂಗ್ವೇಜ್ ಏನು, ಬಾಡಿ ಶೇಪ್ ಏನು. ಜಿಮ್ ಬಾಡಿ ಥರ ಇದ್ರೆ ಆಗಲ್ಲ, ರೆಸ್ಲರ್ ಬೇರೆ ಥರ ಇರ್ತಾರೆ, ಶಕ್ತಿ ಜಾಸ್ತಿ ಇರುತ್ತೆ ಅವ್ರಿಗೆ, ಥೈಸ್ ತುಂಬ ಸ್ಟ್ರಾಂಗ್ ಇರುತ್ತೆ, ಶೋಲ್ಡರ್ಸು ಎಲ್ಲ ಬೇರೆ ಥರನೇ ಇರುತ್ತೆ ಅವ್ರ ಬಾಡಿ. ಸೊ ಪ್ರಾಪರ್ ರೆಸ್ಲರ್ಸ್ಗಳ ಜೊತೆ ಸ್ವಲ್ಪ ದಿನ ಇದ್ದು ಪ್ರಾಪರಾಗಿ ಮಡ್ಡಿ ಕುಸ್ತಿ ಕಲಿತು ನಾನು, ಆಮೇಲೆ ಮ್ಯಾಟ್ ಕುಸ್ತಿ ಕಲಿತು ಪ್ರಿಪೇರ್ ಆದೆ. ಅದಾದಮೇಲೆ ಗಜರಾಮ ಮುಹೂರ್ತ ಮಾಡಿ ಇಮಿಡಿಯೇಟ್ ಫೈಟ್ಸು, ಇನ್ನಾಗಿದ್ದೆಲ್ಲ ಮ್ಯಾಜಿಕ್. ಎಸ್ ಸರ್, ಮ್ಯಾಜಿಕ್ ಅಂತಂತ ಹೇಳಿದ್ರು. ಕನ್ನಡ ಇಂಡಸ್ಟ್ರಿಯಲ್ಲಿ ಬಂದು ಸಾಕಷ್ಟು ಸಿನಿಮಾಗಳಿಗೆ ಕೆಲಸ ಮಾಡ್ತೀರಾ. ಒಂದು ಕನಸು ಇರುತ್ತೆ ಪ್ರತಿಯೊಬ್ಬ ಸಹ ನಿರ್ದೇಶಕನಿಗೂ, ನಾನು ಒಂದು ನಿರ್ದೇಶನ ಮಾಡಬೇಕು ಅಂತ. ಆ ಕನಸು ಈಗ ಗಜರಾಮ ಮೂಲಕ ಈಡೇರ್ತಾ ಇದೆ. ನಿಮ್ಮ ಮೊದಲ ಕನಸು ಇದು, ಮೊದಲ ಕನಸಿನ ಬಗ್ಗೆ ಹೇಳೋದಾದ್ರೆ? ಭಾಳ ಖುಷಿ ಇದೆ ಸರ್. ಯಾಕಂದರೆ ಒಂದು 10-12 ವರ್ಷದ್ದು ನನ್ನ ಒಂದು ಶ್ರಮ ನಿರ್ದೇಶನ ಆಗಬೇಕು ಅನ್ನೋದು ಅವಾಗಿಂದನೂ ಇತ್ತು. ಅದಕ್ಕೋಸ್ಕರ ಇಷ್ಟು ವರ್ಷ ನಾನು ಶ್ರಮ ಪಟ್ಟಿದ್ದೆ. ಅದು ಈಗ ಗಜರಾಮ ಮುಖಾಂತರ ಬರ್ತಿದೆ, ಭಾಳ ಖುಷಿ ಇದೆ. ನಿಮ್ಮ ಕತೆಗೆ ರಾಜವರ್ಧನೆ ಬೇಕು ಅಂತ ಅನಿಸಿದ್ದು ಯಾಕೆ? ಯಾಕೆ ಅಂದರೆ ಅದು ನಾನು ಬರೆಯುವಾಗ ನನಗೆ ಯಾರು ಹೀರೋ ಅಂತ ಇರಲಿಲ್ಲ ಸರ್. ಯಾಕಂದರೆ ಒಂದು ಸ್ಕ್ರಿಪ್ಟು ನಾನು ನೀಟಾಗಿ ಬರೆದ ಮೇಲೆ ಅದಕ್ಕೆ
ಕತೆ ಕೇಳೋದು ಒಬ್ಬ ಅಜಾನುಭಾವನೆ ಬೇಕು ಇದಕ್ಕೆ. ಯಾಕಂದ್ರೆ ಆ ರಾಮ ಅನ್ನೋ ಕ್ಯಾರೆಕ್ಟರ್ ಅಷ್ಟು ಸ್ಟ್ರಾಂಗ್ ಆಗಿರ್ಬೇಕು. ಸೊ ಹಂಗೆ ಬೇಕಾದಾಗ ನನಗೆ ಸರ್ದು ಬಿಚ್ಚುಗತ್ತಿ ರಿಲೀಸ್ ಆಗಿತ್ತು. ಆಗ ನೋಡಿದಾಗ ನಾನು ಅನ್ಕೊಂಡಂಗೆ ಕರೆಕ್ಟ್ ಆಗಿದ್ರು. ಬಟ್ ನಾನು ಆಗ ರಾಜ್ ಸರ್ನ ಮೀಟ್ ಮಾಡಿರಲಿಲ್ಲ, ಯಾಕಂದ್ರೆ ಪ್ರೊಡ್ಯೂಸರ್ಸ್ ಇರಲಿಲ್ಲ, ಇನ್ನು ಹುಡುಕಾಟದಲ್ಲಿದ್ದೆ, ಮೀಟ್ ಮಾಡಿರಲಿಲ್ಲ. ಆಮೇಲೆ ನರಸಿಂಹಣ್ಣ ನನಗೆ ಭಾಳ ಪರಿಚಯ, ಒಂದು 8-10 ವರ್ಷದಿಂದ ಪರಿಚಯ. ಮನಸಾರೆ ಶೂಟಿಂಗ್ ನಡೆಯೋ ಟೈಮಲ್ಲಿ ಮನಮೂರ್ತಿ ಸರ್ ಆಫೀಸ್ಗೆ ಹೋಗ್ಬೇಕಾದ್ರೆ ಅವಾಗ ನೋಡಿದ್ದೆ ನರಸಿಂಹಣ್ಣ, ನಂದು ಒಡನಾಟ ಇತ್ತು. ಆಮೇಲೆ ನರಸಿಂಹಣ್ಣ ಒಂದ್ಸರಿ ಹೇಳಿದೆ, ಅಣ್ಣ ಈ ಥರ ಒಂದು ಪೈಲೊಂದು ಕತೆ ರೆಡಿ ಮಾಡ್ಕೊಂಡಿದ್ದೀನಿ. ಆಗ ನರಸಿಂಹಣ್ಣ ಶುರು ಮಾಡಿದ್ವಿ, ಸಿನಿಮಾ ಪ್ರೊಡಕ್ಷನ್ ಮಾಡಿದ್ದೀನಿ, ಒಂದ್ಸರಿ ಕೇಳಿ ಅಣ್ಣ ಅಂತ. ಕತೆ ಎಲ್ಲ ಕೇಳಿದ್ರು, ಕಡೆ ಮಾಡೋಣ, ಒಂದು ಸ್ವಲ್ಪ ದಿವಸ ಮೀಟ್ ಮಾಡೋಣ ಅಂತ ಹೇಳಿದ್ರು. ಆಮೇಲೆ ನರಸಿಂಹಣ್ಣ ಒಂದು ದಿವಸ ಫೋನ್ ಮಾಡಿದ್ರು, ಎಲ್ಲಿದೆಯಾ ಬಾ ಇಲ್ಲಿ ಅಂತ. ಬಂದೆ. ಕತೆ ನೀನು ಆ ಕತೆ ಗೊತ್ತಿತ್ತು ನರಸಿಂಹಣ್ಣಗೆ, ಕತೆ ಹೇಳು, ಇನ್ನೊಂದ್ಸರಿ ರೀಡಿಂಗ್ ಕೊಡು ಅಂದರು. ಕಾಶಿ ಅಣ್ಣ ಮತ್ತು ಮನೋಮೂರ್ತಿ ಸರ್ ಮತ್ತು ನರಸಿಂಹಣ್ಣ, ಮನೋಮೂರ್ತಿ ಸರ್ ಎಲ್ಲ ಸರಿ, ನರಸಿಂಹಣ್ಣ ಹೇಳಿದೆ. ಆಮೇಲೆ ಸರಿ ಯಾರಿಗೆ ಮಾಡ್ಬೇಕು ಅಂದ್ಕೊಂಡಿದ್ಯಾ ಅಂತ ಹೇಳಿದೆ. ಆಮೇಲೆ ನಾನು ಇದಕ್ಕೆ ಕ್ಯಾರೆಕ್ಟರ್ಗೆ ಅಜಾನುಭಾವನೆ ಬೇಕು ಅಣ್ಣ ಅಂತ ಹೇಳಿದೆ. ಆವಾಗ ನರಸಿಂಹಣ್ಣ ಆಲ್ರೆಡಿ ರಾಜ್ ಸರ್ನ ಹೋಗಿ ನೋಡ್ಕೊಂಡು ಬಂದು ಆ ಕತೆಗೆ ರಾಜ್ ಸರ್ ಸೂಟ್ ಆಗ್ತಾರೆ ಅಂತ ಅವ್ರ ತಲೆಯಲ್ಲಿ ಉಳಿದಿತ್ತು. ಆಮೇಲೆ ನಾನು ಫೋನ್ ಮಾಡಿದ್ದು. ಅವಾಗ ಈ ಥರ ಇದ್ದಾರೆ, ನೀನು ನೋಡಿದ್ದೆ? ನೋಡಿದ್ದೀನಿ ನಾನು, ಬಿಚ್ಚುಗತ್ತಿ ಅವ್ರು ಸೂಪರ್ ಆಗಿದ್ದಾರೆ, ನನ್ನ ಕತೆ ಕರೆಕ್ಟಾಗಿ ಸೂಟ್ ಆಗ್ತಾರೆ ಅಂತ ಹೇಳಿದೆ. ಸರಿ ಇದನ್ನು ಮುಂದುವರ್ಸೋಣ, ನೀನು ರೆಡಿ ಮಾಡ್ಕೊ ಅಂತ. ಈಗ ಮುಂದುವರೆದಿದೆ ಗಜ. ಆ ಟೈಮಲ್ಲಿ ಶುರುವಾಗಿದ್ದಂಥ ಗಜ. ಎಸ್ ಸರ್, ಗಜ ರಾಮ ಹಿಂದಿನ ಸಿನಿಮಾಗಳು ನೀವು ತುಂಬ ಹೋಪ್ ಇಟ್ಕೊಂಡಿದ್ರಿ, ಒಂದು ಆವರೇಜ್ ಮಟ್ಟಕ್ಕೆ ಹೋದ್ವು. ಸೊ ಎಲ್ಲೋ ಒಂದು ಕಡೆಗೆ ಕತೆ ಆಯ್ಕೆಯಲ್ಲಿ ನಾವು ಹಿಂದುಳಿದು ಅಥವಾ ಏನೋ ಗೊತ್ತಿಲ್ಲ. ಬಟ್ ಈ ಕತೆ ಆಯ್ಕೆ ಮಾಡ್ಕೊಂಡ್ಮೇಲೆ ನಿಮಗೆ ಅನಿಸುತ್ತೆ ಸೊ ದಿ ಬೆಸ್ಟ್ ಪ್ರಾಜೆಕ್ಟ್ ಇದಾಗುತ್ತೆ ಅಂತೇಳಿ. ಸೊ ನಿಮಗೆ ಈ ಸಿನಿಮಾದಲ್ಲಿ ತುಂಬ ಸ್ಟ್ರೈಕ್ ಆಗಿದ್ದ ಯಾವುದು, ಯಾವ ಅಂಶ, ಯಾಕೆ ಈ ಸಿನಿಮಾನ ಒಪ್ಕೊಳ್ಳೋ ಕಾರಣ ಒಂದು ಇರುತ್ತಲ್ಲ, ಇಡೀ ಕತೆ ಅನ್ನೋಕ್ಕಿಂತ ಅದರ ಒಂದು ಸೋಲ್ ಅನ್ನೋದು ಇರುತ್ತೆ. ಅದು ಅಂದ್ರೆ ಪೈಲ್ವಾನ್ ಕತೆನ ತುಂಬಾ ಜನ ಮಾಡಿದ್ದಾರೆ. ಇದು ನಿಮ್ಗೆ ಬೇರೆ ತರ ಕಮರ್ಷಿಯಲ್ ವೇಲಿ ಹೇಳ್ಕೊಂಡು ಹೋಗ್ತಾರೆ. ಮತ್ತೆ ಸುನಿ ಅವ್ರದ್ದು ರೈಟಿಂಗ್ ಸ್ಕಿಲ್ ತುಂಬಾ ಚೆನ್ನಾಗಿದೆ, ಡೈಲಾಗ್ಸ್ಗಳು ಚೆನ್ನಾಗಿದೆ, ಅವ್ರ ಪ್ರೆಸೆಂಟೇಶನ್ ತುಂಬಾನೇ ಚೆನ್ನಾಗಿದೆ. ಸಿನಿಮಾದಲ್ಲಿ ಆಕ್ಚುಲಿ ಅವ್ರಿಗೆ ಬಿಟ್ಟು ಬೇರೆ ಯಾರಿಗೂ ಏನೋ ಗೊತ್ತಾಗ್ತಿರ್ಲಿಲ್ಲ ಶೂಟಿಂಗ್ ಮಾಡೋ ಟೈಮಲ್ಲಿ. ಅಷ್ಟು ಕ್ಲಾರಿಟಿ ಅವರು, ಈ ಸೀನ್ ಆದ್ಮೇಲೆ ಇದು ತೆಗಿತೀನಿ, ಇದಾದ್ಮೇಲೆ ಇದು ಮಾಡ್ತೀನಿ, ಎಡಿಟಿಂಗ್ ಪ್ಯಾಟರ್ನ್ ಬೇರೆ ಇದೆ, ಒಂದು ಅವ್ರ ಹತ್ರ ಒಂದು ಸ್ಟ್ರೆಂತ್ ಇದೆ ಅದು. ಸೊ ಆ ಪ್ಯಾಟರ್ನಲ್ಲೇ ಶೂಟಿಂಗ್ ಮಾಡೋದು. ಇದನ್ನೆಲ್ಲ ಇವರು ಕತೆ ಹೇಳ್ಬೇಕಾದ್ರೆ ನನಗೆ ಆಫ್ಟರ್ ಲಾಂಗ್ ಟೈಮ್ ತುಂಬಾ ಪ್ರಾಪರ್ ಡೈರೆಕ್ಟರ್ನ ಮೀಟ್ ಮಾಡ್ತಿದ್ದೀನಿ ಅಂತ ಒಂದು ಫೀಲ್ ಆಯ್ತು ನನಗೆ. ಅದಾದ್ಮೇಲೆ ರೆಡಿಯಾಗಿ ಬಂದಿದ್ರು, ಪ್ರಾಪರ್ ಏನು ಡೌಟ್ ಇಲ್ಲ ಅವ್ರಿಗೆ. ನೀವು ಏನ್ ಬೇಕಾದ್ರೂ ಕೇಳಿ ಅವ್ರು ಅದಕ್ಕೆ ಆನ್ಸರ್ ಮಾಡ್ತಾರೆ. ಮಾತು ಕಮ್ಮಿ ಅವರು, ಬಟ್ ನೀವು ಹೇಳಿದ್ನ 100% ಮಾಡ್ತಾರೆ. ಮತ್ತೆ ಕೆಲವೊಬ್ರು ಹೀರೋ ನೋಡಿದ ತಕ್ಷಣ ಆಗ್ಲಿ ಆ ಸಿನಿಮಾ ಆಗ್ಬಿಡ್ಬೇಕು ಅಂತ ಒಂದಷ್ಟು ಕಾಂಪ್ರಮೈಸ್ಗಳು ಮಾಡ್ಕೊತಾರೆ. ಇವ್ರು ಯಾವುದೇ ಕಾರಣಕ್ಕೂ ಮಾಡ್ಕೊಳಲ್ಲ, ಅದನ್ನ ಚಾನ್ಸೇ ಇಲ್ಲ, ಮಾಡೋದೇ ಇಲ್ಲ ಅವರು. ಇಲ್ಲ ಸರ್ ಆಗಲ್ಲ ಅಂತ ಡೈರೆಕ್ಟಾಗಿ ಮುಖ ಕೊಡೋದಂಗೆ ಹೇಳ್ತಾರೆ. ಇದೆಲ್ಲ ನನಗೆ ತುಂಬಾ ಇಷ್ಟ ಆಯಿತು. ಆಕ್ಚುಲಿ ಬೇರೆ ಬೇರೆ ಸಿನಿಮಾಗಳನ್ನು ಮಾಡಿದೀವಿ, ಎಲ್ಲೋ ಪಬ್ಲಿಸಿಟಿ ಕೊರತೆಯಿಂದ ಅನ್ಕೊಂಡಿದ ಮಟ್ಟಕ್ಕೆ ಅದು ರೀಚೇ ಆಗಿರೋದಿಲ್ಲ. ಸಿನಿಮಾನ ಅಲ್ಲೇ ಸಾಯಿಸ್ಬಿಟ್ಟಿರ್ತಾರೆ ಅದನ್ನ ಪಬ್ಲಿಸಿಟಿ ಮಾಡದೇನೆ. ಆ ಪ್ರಾಬ್ಲಮ್ ಈ ಸಿನಿಮಾದಲ್ಲಿ, ಈ ಪ್ರೊಡಕ್ಷನ್ ಹೌಸ್ ಅಲ್ಲಿ ಇರ್ಲಿಲ್ಲ. ನಾನು ಪ್ರತಿ ಸ್ಟೆಪ್ ಇಡ್ಬೇಕಾದ್ರೂ ಡೈರೆಕ್ಟರ್ ನೋಡ್ತೀನಿ, ಪ್ರೊಡಕ್ಷನ್ ಹೌಸ್ ನೋಡ್ತೀನಿ, ಕತೆ ನೋಡ್ತೀನಿ, ನನ್ನ ಪ್ರೆಸೆಂಟೇಷನ್ ಹೇಗೆ ಮಾಡ್ತಾರೆ, ಅಂದ್ರೆ ಕತೆ ಹೇಳಿದ್ರೆ ಸ್ಕ್ರೀನ್ ಮೇಲೆ ಬರತ್ತಾ, ಇದೆಲ್ಲ ಒಂದು ಡೌಟ್ ಇರುತ್ತೆ. ನನ್ನ ಬಿಟ್ಟು ಕ್ಲೈಮ್ಯಾಕ್ಸ್ಗಳು ಚೇಂಜ್ ಮಾಡಿರೋದು ನನ್ನ ಹಿಸ್ಟ್ರಿಲೇ ಇದೆ, ತುಂಬಾ ಇದೆ. ಸೊ ಆ ಥರ ಯಾವುದೇ ಪ್ರಾಬ್ಲಮ್ ಇರಲಿಲ್ಲ. ಸೊ ಇದೆಲ್ಲ ಪ್ರಾಪರ್ ಆಗಿ ಬಂತು ಕೂಡ. ಮತ್ತೆ ನರ್ಸಿ ಸರ್ ನನಗೆ ಒಂದು ನನ್ನ ಪ್ರೀವಿಯಸ್ ಸಿನಿಮಾ ಸೆಟ್ಟು ಕೂಡ ಬಂದಿದ್ರು. ಬಂದು ಅಲ್ಲಿ ಮಾತಾಡ್ಸ್ಕೊಂಡು ನಮ್ಮ ಜೊತೆ ಇತ್ತು. ಆಮೇಲೆ ಏನು ಮಾತಾಡೋದಿಲ್ಲ. ಒಂದಿನ ಸಡನ್ ಆಗಿ ಕಾಲ್ ಮಾಡಿ, ಸರ್ ಬನ್ನಿ ಒಂದು ಕತೆ ಇದೆ, ಸುಮ್ಮನೆ ಬನ್ನಿ ಸರ್, ಸುಮ್ಮನೆ ಬನ್ನಿ, ಫ್ರೀ ಆಗಿ ಬನ್ನಿ, ತುಂಬಾ ದಿನ ಆಯ್ತಲ್ಲ ಮೀಟ್ ಮಾಡ್ಕೊಂಡು ಹೋಗೋಣ ಅಂತ ಕತೆ ಹೇಳಿ ಅವ್ರ ಕತೆ ಕೇಳಿಸಿ ಅಡ್ವಾನ್ಸ್ ಮಾಡಿ, ಇನ್ನು ಅದಾದ್ಮೇಲೆ ಗಜರಾಮ ಸಿನಿಮಾದ ತಯಾರಿ, ಅದಾದ್ಮೇಲೆ ಫಸ್ಟ್ ಲುಕ್ ಬಿಟ್ವಿ, ಮುಹೂರ್ತ ಗ್ರ್ಯಾಂಡಾಗಿ ಮಾಡಿದ್ವಿ. ಅದಾದ್ಮೇಲೆ ಒಂದೊಂದೇ ಕಲಾವಿದರುಗಳು ಆ್ಯಡ್ ಆಗ್ತಾ ಹೋದ್ರು. ಕಬೀರ್ ಅವ್ರು ಬಂದರು, ನಮ್ಮ ದೀಪಕ್ ಅವ್ರು ಬಂದರು, ಶರತ್ ಸರ್ ಬಂದರು, ರಾಗಿಣಿ ಅವ್ರು ಬಂದರು. ತುಂಬಾ ಜನ ಆ್ಯಡ್ ಆಗ್ತಾ ಹೋಗ್ತಾ ಸಿನಿಮಾ ಸ್ಕೇಲ್ ತುಂಬಾ ದೊಡ್ಡದಾಗಿದೆ. ಓಕೆ, ಆರಂಭದಲ್ಲಿ ನೀವು ಹೇಳ್ತಾ ಹೋದ್ರಿ, ಅಂದ್ರೆ ಒಂದು ಪಾತ್ರ ಮಾಡಬೇಕಾದ್ರೆ ಒಂದು ಕ್ಯಾರೆಕ್ಟರ್ನ ಅನ್ಕೊಂಡು ನಾವು ರೆಡಿ ಆಗ್ಬೇಕು. ಫಸ್ಟ್ ಆಫ್ ಆಲ್ ನೀವು ಇನ್ನೊಂದು ಸಿನಿಮಾ ಮಾಡ್ಬೇಕಾದ್ರೆ ಆ ಪಾತ್ರ ತಕ್ಕಂಗಿದ್ರಿ, ಬಟ್ ಈ ಪಾತ್ರಕ್ಕೆ ಬಲವಾಗಿ ಬೇಕು. ಗಜರಾಮ ಅಂದ್ರೆ ಆ ಕ್ಯಾರೆಕ್ಟರ್ ತಕ್ಕಂಗಿರ್ಬೇಕು. ಸೊ ನಿಮಗೆ ಚಾಲೆಂಜ್ ಏನು ಅನ್ಸು, ಅಂದ್ರೆ ಎಷ್ಟು ಟೈಮ್ ತೊಗೊಂಡ್ರಿ ಆ ಬಾಡಿ ರೆಡಿ ಮಾಡ್ಕೊಳಕ್ಕೆ? 3 months ಬೇಕು. ಅಂದ್ರೆ ಇಲ್ಲಿ ಸ್ಕ್ರಿಪ್ಟ್ ಕೊಟ್ಟಿದ ತಕ್ಷಣ ನಾನು ಬಂದು ಅದನ್ನ ಡೈಲಾಗ್ ಹೇಳೋ ಥರ ಇರಲಿಲ್ಲ. ತಯಾರಿಗಳು ತುಂಬಾ ಇತ್ತು.
ಹಳ್ಳಿ ಹುಡುಗ, ಮುಗ್ಧ ಹುಡುಗ. ನಿಮ್ಗೆ ತುಂಬಾ ಜನ ಹಳ್ಳಿಗಳಲ್ಲಿ ನೋಡಿರ್ತೀರಾ, ಸುಮ್ಮನೆ ಗೂಡಿ ತರ ಓಡಾಡ್ಕೊಂಡಿರ್ತಾರೆ, ಉದ್ದುದ್ದಕ್ಕೆ ದಪ್ಪ ದಪ್ಪಗೆ. ಆ ತರ ಒಬ್ಬನ ಕಥೆ ಇದೆ. ಅವನು ತುಂಬಾ ಇನ್ನೋಸೆಂಟ್, ಅವ್ನಿಗೇನೋ ಗೊತ್ತಿಲ್ಲ. ಅವನ ಬ್ಯಾಂಗ್ಳೂರ್ ಬಂದ್ಮೇಲೆ ಏನೆಲ್ಲ ಆಗ್ಬೋದು ಅವ್ನ ಲೈಫಲ್ಲಿ. ಒಂದ್ ಲವ್ ಅನ್ನೋದು ಎಲ್ಲಿವರೆಗೂ ತಗೊಂಡ್ಬರ್ಬೋದು. ಅವನ್ನ ನಂಬಿರೋ ಗುರುಗಳು ಅವನ್ನ ಫೈನಲ್ವರೆಗೂ ಅವ್ನು ಬರ್ತಾನ, ಕುಸ್ತಿ ಅವ್ನು ಅನ್ಕೊಂಡಿದ್ ಮಾಡ್ತಾನ. ಆ ಥರ ತುಂಬಾ ಲೇಯರ್ಸ್ಗಳ ಮೇಲೆ ಸಿನಿಮಾ ಪ್ಲೇ ಆಗ್ತಾ ಹೋಗುತ್ತೆ. ನಿಮ್ಗೆ ಫಸ್ಟ್ ಲೈನ್ ನಿಮ್ಗೆ ಕುಸ್ತಿ ಅಂದ್ರೆ ಅಂಡರ್ ಲೈನ್ಸ್ಗಳು ತುಂಬಾ ಇದೆ ಸಿನಿಮಾಗಳನ್ನು. 4-5 ಲೇಯರ್ ಅಲ್ಲಿ ಕತೆ ಹೋಗುತ್ತೆ, ಎಲ್ಲೂ ಬೋರ್ ಆಗಲ್ಲ ನಿಮಗೆ. ಆ ಥರ ಸಿನಿಮಾ ಇದೆ ಅಂದಾಗ ನಮ್ಗೆ ತುಂಬಾ ವರ್ಕೌಟ್ ಆಗತ್ತೆ, ಈ ಸಿನಿಮಾ ಚೆನ್ನಾಗಾಗತ್ತೆ ಅನಿಸ್ತು. ಓಕೆ, ಈ ಹಳ್ಳಿ ಮತ್ತು ಸಿಟಿ ಇದನ್ನ ಹೆಂಗೆ ಬ್ಲೆಂಡ್ ಮಾಡಿದ್ದೀರಾ? ಅಂದ್ರೆ ಅದು ಕತೆ ಕೇಳುತ್ತೆ ಸರ್. ನಾನು ಒಂದು 4-5 ವರ್ಷ ಚೇಂಜ್ ಆಯ್ತು ನಾನು ಬರೀವಾಗಲೇ. ಆ ಕತೆ ಒಂದು ಇವಾಗ ಯಾವುದೇ ಒಂದು ಕತೆ ಬರಿಬೇಕಾದ್ರೆ ಅದೊಂದು ದಾರಿ ಕೇಳುತ್ತೆ. ಆ ದಾರಿ ಅದಂಗೆ ಕೇಳ್ತು. ಸ್ಟಾರ್ಟಿಂಗ್ ಹಳ್ಳಿ, ಆಮೇಲೆ ಹಳ್ಳಿಯಿಂದ ಸಿಟಿಲಿ ಆಗಂತ ಜಂಜಾಟಗಳು. ಯಾಕಂದ್ರೆ ಆ ಕ್ಯಾರೆಕ್ಟ್ರು ಹಳ್ಳಿಲಿ ಒಂದು ನಾರ್ಮಲ್ ಆಗಿರ್ತಾನೆ, ಸಿಟಿಗೆ ಬಂದಾದ್ಮೇಲೆ ಇದೆಯಲ್ಲ ಆ ಸ್ಟ್ರಗಲಿಂಗ್, ಅದು ಸಿಚುವೇಶನ್ ಸೃಷ್ಟಿ ಮಾಡುತ್ತೆ ರಾಮನ್ ಸುತ್ತ. ಅದೇ ಒಂದು ಕತೆ, ಅದು ಒಂದು ಸೀನ್ ಆದ್ಮೇಲೆ ಒಂದು ಅದು ಅದೇ ತಗೊಳ್ತಾ ಹೋಯ್ತು. ಹಾಗಾಗಿ ಒಂದು ನೀಟಾಗಿ ಬ್ಲೆಂಡ್ ಆಗಿ ಕುತ್ಕೊಂತ. ಇಲ್ಲಿ ರಾಮ, ಮುಗ್ಧ ರಾಮ ಗಜ ಆಗ್ಲಿಕ್ಕೆ ಒಂದು ಕಾರಣ ಬೇಕಾಗುತ್ತೆ. ಅದು ಏನು ಅಂತ ಹೇಳಿ, ಅದೇ ಸಿನಿಮಾದ ಮೇನ್ ಕೋರ್ ಪಾಯಿಂಟ್ ಅನ್ನೋದು ಇದೆಯಲ್ಲ, ಅದೇ ಸಿನಿಮಾದ ಇದು. ರಾಮ ಆಗ್ತಾನ, ರಾವಣ ಆಗ್ತಾನ, ಏನಾಗ್ತಾನೆ ಅಂದ್ರೆ ತುಂಬಾ ಜನ ಬೆಂಗಳೂರಿಗೆ ಬಂದ್ಬಿಡ್ತಾರೆ, ಏನೋ ಒಂದು ಮಾಡ್ಬಿಡ್ತೀವಿ ಅಂತ, ಅಚೀವ್ ಮಾಡ್ತೀವಿ ಅಂತ ಬಂದಿರ್ತಾರೆ. ಬಟ್ ಅವ್ರು ಅಚೀವ್ ಮಾಡಲ್ಲ, ಅವ್ರ ಕೈಯಲ್ಲಿ ಆಗಲ್ಲ. ಅದು 5 years ಆಗ್ಬೋದು, 10 years ಆಗ್ಬೋದು, ಇಲ್ಲ ಆಗ್ದೇನೂ ಇರ್ಬೋದು. ಆ ಥರ ತುಂಬಾ ಜನದ ಕತೆ ಇದು. ಏನಕ್ಕೆ ಬರ್ತಾರೆ, ಏನಕ್ಕೋ ಬಂದಿರ್ತೀವಿ. ನಾಳೆ ಬೆಳಗ್ಗೆ ನಾನು ಬಂದು ಸ್ಟಾರ್ ಆಗ್ಬಿಡ್ತೀನಿ ಅಂತ ಬರ್ಬೋದು ಗಾಂಧಿನಗರಕ್ಕೆ. ಬಟ್ ಇಲ್ಲಿ ಒಂದು ಸಿನಿಮಾ ಮಾಡಿ ರಿಲೀಸ್ ಮಾಡಕ್ಕೆ 10 ವರ್ಷ ತಗೊಳುತ್ತೆ. ಆ ಸ್ಟ್ರಗ್ಲಿಂಗ್ ಇದೆಯಲ್ಲ, ಆ ಸ್ಟ್ರಗ್ಲಿಂಗ್ ನ ತುಂಬಾ ಮೈನ್ಯೂಟ್ ಆಗಿ ತೋರಿಸ್ಕೊಂಡು ಹೋಗಿದ್ದೀವಿ ಗಜರಾಮ ಸಿನಿಮಾದಲ್ಲಿ. ತುಂಬಾ ಚೆನ್ನಾಗಿ ಕಮರ್ಷಿಯಲ್ ವೇಯಲ್ಲಿ ಹೇಳ್ಕೊಂಡು ಹೋಗಿದ್ದೀವಿ. ನಿಮ್ಗೆ ಏನೋ ಯಾರ್ದೋ ಲೈಫ್ ಸ್ಟೋರಿ ಅಲ್ಲ ಇದು, ಎಲ್ಲೋ ಬೋರ್ ಇಡಿಸಲ್ಲ, ಬುದ್ಧಿವಾದ ಹೇಳ್ತಿಲ್ಲ. ಕಮರ್ಷಿಯಲ್ ವೇಯಲ್ಲಿ ಪ್ರಾಪರ್ ನಾವು ನೋಡ್ತಿದ್ವಲ್ಲ, ದರ್ಶನ್ ಸರ್ ಸಿನಿಮಾ, ಸುದೀಪ್ ಸರ್ ಸಿನಿಮಾ, ಪ್ರಾಪರ್ ಒಂದು ಕಮರ್ಷಿಯಲ್ ಸಿನಿಮಾ ಅಪ್ಪ ಇದು. ಒಂದು ವಿಜಿಲ್ ನೋಡ್ಕೊಂಡು, ಚಪ್ಪಾಳೆ ಹೊಡ್ಕೊಂಡು, ಮಜಾ ಮಾಡ್ಕೊಂಡು, ನಕ್ಕೊಂಡು 2 hours ಅಲ್ಲಿ ಅವ್ನ ಲೈಫ್ ಸ್ಟೈಲ್ ತೋರಿಸ್ತಾ ಇದೀವಿ. ಅಂದ್ರೆ ತುಂಬಾ ಜನ ಇದಾರೆ ಇವತ್ತಿಗೂ ಬೆಂಗಳೂರಲ್ಲಿ ಇದಾವೆ. ಎಷ್ಟೋ ಜನ ಆಟೋ ಡ್ರೈವರ್ಸ್ಗಳಾಗಿರ್ಬೋದು, ಎಷ್ಟೋ ಜನ ಸ್ವಿಗ್ಗಿ ಹುಡುಗರು ಇರ್ಬೋದು. ಏನಕ್ಕೆ ನೀನು ಬೆಂಗಳೂರಿಗೆ ಬಂದಿದ್ಯಾ ಅಂದ್ರೆ ಅದು ರೀಸನ್ನೇ ಗೊತ್ತಿರೋಲ್ಲ ಅವ್ರಿಗೆ. ಸಾರ್ ನಾನು ಸಿನಿಮಾ ಮಾಡಬೇಕು ಅಂತಿದ್ದೆ ಸರ್, ಬಟ್ ಆಟೋ ಓಡಿಸ್ತಿರ್ಲಿ ಅಂತಾರೆ. ಆ ಥರ ಒಬ್ಬೊಬ್ರಿಗೆ ಒಂದೊಂದು ಕನಸಿರುತ್ತೆ. ಸೊ ಈ ರಾಮನ್ ಲೈಫಲ್ಲೂ ಕೂಡ ಅದೆಲ್ಲದೂ ಇದೆ. ಆಗ್ಲೇಬೇಕು ಅಂತ ಬೆಂಗಳೂರು ಬರ್ತಾನೆ, ಅದು ಆಗ್ತಾನ ಇಲ್ವಾ, ಫೈನಲಿ ಅವನು ಡ್ರೀಮ್ ಈಡೇರ್ತದ ಹೆಂಗೆ ಸಿನಿಮಾದಲ್ಲಿ ಗೊತ್ತಾಗುತ್ತೆ. ಈಗ ಒಂದು 7 days ಅಷ್ಟೇ. ಖಂಡಿತ. ಈ ಥರದ ಸಿನಿಮಾ ಮಾಡಬೇಕಾದ್ರೆ ಮೇನ್ಲಿ ಒಂದು ಪ್ರೊಡಕ್ಷನ್ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಕಮರ್ಷಿಯಲ್ ಸಿನಿಮಾ ಅಂದಾಗ ಈಗ ನಾವೇನೋ ಒಂದು ಚೌಕಟ್ಟಲ್ಲಿ ಅಂದ್ಕೊಂಡಿರ್ತೀವಿ, ಚೌಕಟ್ಟಲ್ಲಿ ಒಂದು ಬಜೆಟ್ ಅಂದ್ಕೊಂಡಿರ್ತೀರಾ ನೀವು, ಅದು ಹೆಚ್ಚು ಕಮ್ಮಿ ಬಜೆಟ್ ಮೀರೇ ಹೋಗ್ಬಿಡುತ್ತೆ. ಅದು ನಮ್ಮ ಕೈಲೂ ಇರಲ್ಲ. ಅದು ಒಂದು ಒಳ್ಳೆ ಸಿನಿಮಾ ಆಗಬೇಕಂದ್ರೆ ಕಾಮನ್ ಆಗಿ ಅದು ತಂದಿನ ತಾನೇ ಮಾಡಿಸ್ಕೊಳ್ತಾ ಹೋಗುತ್ತೆ. ಸೊ ನೀವು ಹಾಕಿ ಕೊಟ್ಟ ಬಜೆಟ್ಟು ಮೀರಿದಾಗ ನಿಮ್ಮ ಪ್ರೊಡಕ್ಷನ್ ಕಡೆಯಿಂದ ಬಂದಂಥ ಮಾತು ಹೇಗಿತ್ತು, ಏನು? ನಾನು ನರಸಿಂಹಣ್ಣಂಗೆ ಗಜರಾಮ ಸ್ಕ್ರಿಪ್ಟ್ನ ಒಂದು 6 ಬಾರಿ ರೆಡಿ ಕೊಟ್ಟಿರ್ಬೋದು ಸರ್. ನನಗಿಂತ ಚೆನ್ನಾಗಿ ಈ ಸೀನ್ ಆದ್ಮೇಲೆ ಇದೇ ಬರುತ್ತೆ ಅನ್ನೋದು ಅವ್ರ ತಲೆಯಲ್ಲಿ ಅಷ್ಟು ನೀಟಾಗಿ. ಹೌದು ಸರ್, ಹೌದು. ಯಾಕಂದ್ರೆ ಅವರು ತಾವು ತುಂಬಾ ಪರಿಪೂರ್ಣವಾಗಿ ತೊಡಗಿಸ್ಕೊಂಡ್ಬಿಟ್ಟಿದ್ರು ಗಜರಾಮದಲ್ಲಿ. ಇದಕ್ಕೆ ಹಿಂಗೆ ಆದ್ರೆ ಹಿಂಗೆ ಚೆನ್ನಾಗಿ ಬರುತ್ತೆ ಅನ್ನೋದು ನನ್ಗೆ ಎಷ್ಟು ಒಂದು ಕಲ್ಪನೆ ಇತ್ತು, ಅದು ಅವ್ರಿಗೂ ಇತ್ತು. ಅಂದ್ರೆ ಇಲ್ಲಿ ಏನಾಗತ್ತೆ ಅಂದ್ರೆ ಸರ್, ನಾವು ಫಸ್ಟ್ ಫೋಟೋ ಶೂಟ್ ಮಾಡಿದ್ವಿ ಗೊತ್ತಾ, ಅವತ್ತಿಂದ 3 ಜನ ಪ್ರೊಡ್ಯೂಸರ್ ಜೊತೆಲೇ ಇರ್ತಾರೆ. ಇವತ್ತು ಇಂಟರ್ವ್ಯೂ ನೋಡಿತಿರ್ಬೇಕಾದ್ರೆ ಹೊರಗಡೆ ಇರ್ತಾರೆ. ಅವ್ರಿಗೆ ಗೊತ್ತು ಯಾವ್ದಕ್ಕೆ ಏನ್ ಬೇಕು. ಇವತ್ತು ಇಂಟರ್ವ್ಯೂ ಪ್ಲೇಸ್ ಮಾಡ್ತೀವಿ ಅಂದ್ರೆ ಎಲ್ಲಿ ಮಾಡಬೇಕು, ಎಷ್ಟು ಖರ್ಚು ಮಾಡಬೇಕು, ಅದು ಅವ್ರಿಗೆ ಗೊತ್ತು. ನಾವು ಡೈರೆಕ್ಟರ್ ಹೇಳ್ಕೊಂಡು ಹೋದ್ರು ಇಷ್ಟು ಫೈಟ್ ಇರುತ್ತೆ, ಅದನ್ನ ಫೈಟ್ನ ಎಷ್ಟು ಚೆನ್ನಾಗಿ ಮಾಡ್ಕೊಂಡು ಹೋಗ್ಬೋದು ಅವ್ರು ಪ್ಲಾನ್ ಮಾಡ್ತಾರೆ. ಈ ಸಿನಿಮಾದಲ್ಲಿ ಒಂದು ಬಜೆಟ್ ಕೊಟ್ಟು ಒಂದು ಲೈನ್ ಹೇಳಿ ಸಿನಿಮಾ ಆಗಿಲ್ಲ ಇದು. ಆ ಸಿನಿಮಾ ಅದಕ್ಕೆ ಏನ್ ಬೇಕು ಅದೇ ತಗೊಳ್ತು, ದೊಡ್ಡದಾಗಾಯ್ತು. ಆಕ್ಚುಲಿ ನಿಮ್ಗೆ 7 ಫೈಟ್ ಇದೆ, ನನ್ನನ್ನು ಇಟ್ಕೊಂಡು 7 ಫೈಟ್ ಮಾಡಿದ್ದಾರೆ ಅಂದ್ರೆ ಖರ್ಚು ಜಾಸ್ತಿ ಇರ್ತದೆ. ಒಂದೊಂದು ಫೈಟು ನಾವು 5-5 ದಿನ 6 ದಿನ ಮಾಡ್ತೀವಿ. ಫೈಟ್ ಅಂದ್ರೆ ಅಲ್ಲೇ ಬಜೆಟ್ ಎಗ್ರೋ ಬಿಡುತ್ತೆ. ಅಲ್ಲಿ ಸಾಂಗ್ ನೋಡಿದ್ರೆ ಈ ಸಾಂಗ್ಗೆ ಒಂದು 50-60 ಲಕ್ಷ. ರಾಗಿಣಿ ಅವ್ರ ಡೇಟ್ ತಗೋಬೇಕಾಗಿತ್ತು, ಅಂದ್ರೆ ಎಲ್ಲ ಟೈಮ್ ಕೂಡ ಬಂತು. ಸುನಿ ಅವ್ರ ಅದೃಷ್ಟ ಚೆನ್ನಾಗಿದೆ ಆಕ್ಚುಲಿ. ಮೊನ್ನೆ ಶೂಟಿಂಗ್ ಆದಂಗೆ ಆಯ್ತು ನಮ್ಗೆ. ಎಸ್, ನೀವು ಆಗ್ಲೇ ಹೇಳ್ತಾ ಒಂದು ಮಾತಂದ್ರೆ ಪ್ರತಿಯೊಬ್ಬ ಮನುಷ್ಯನ
ಏನು ಸ್ಟ್ರಗ್ಲಿಂಗ್ ಲೈಫು ಆ ಸ್ಟೋರಿ ಅಂದ್ರೆ ಸಿನಿಮಾ ನೋಡಿದಾಗ ಎಲ್ಲಾದ್ರೂ ಹಳ್ಳಿ ಕನೆಕ್ಟ್ ಆಗಬೇಕು. ಸೊ ಆ ರೀತಿಯ ಕನೆಕ್ಟ್ ಆಗೋ ಅಂಶಗಳಿದಾವ. ಎದುರಿಸ್ಬೇಕು, ಇಲ್ಲ ಅಂದ್ರೆ ಜನನ ಅಳಿಸ್ಬೇಕು, ಇಲ್ಲ ಜನ ಕನೆಕ್ಟ್ ಆಗ್ಬೇಕು. ಈ ಮೂರು ಆಗಲ್ಲ ಅಂದ್ರೆ ಸಿನಿಮಾ ಫ್ಲಾಪ್. ಸೊ ಇಲ್ಲಿ ಎದುರಿಸುತ್ತೋ ಕನೆಕ್ಟ್ ಆಗುತ್ತೋ 100% ಕನೆಕ್ಟ್ ಆಗುತ್ತೆ. ಅದು ನಾನು ಇದೇ ತರ ಅಲ್ಲ ಬೆಂಗಳೂರಿಗೆ ಬಂದಿದ್ದು, ನಾನು ಇದೇ ತರ ಅಲ್ವಾ ಲವ್ ಮಾಡಿದ್ದು. ಅಂದ್ರೆ ಬ್ಯಾಂಗ್ಳೂರದ್ದು ಲೈಫ್ ಸ್ಟೈಲ್ ಡಿಫ್ರೆನ್ಸ್. ನಿಮಗೆ ಹಳ್ಳಿಲಿ ಒಂದು ಲವ್ ಮಾಡಕ್ಕೆ ತುಂಬಾ ಬ್ಯಾರಿಕೇಡ್ಸ್ಗಳಿರುತ್ತೆ. ಇಲ್ಲಿ ತರ ಲವ್ ಇರಲ್ಲ. ತುಂಬಾ ಕದ್ದು ಮುಚ್ಚಿ ಮಾತಾಡ್ಬೇಕಾಗುತ್ತೆ. ಒಂದ್ ಸಖತ್ ಮೈನ್ಯೂಟ್ ವರ್ಕ್ ಇದೆ, ಅದೆಲ್ಲ ಚೆನ್ನಾಗಿ ಪ್ಲೇ ಮಾಡಿದೀವಿ ಇದರಲ್ಲಿ. ಸೊ ಎಲ್ಲೋ ಒಂದ್ ಕಡೆ ನಮ್ಮನ್ನ ನಾವು ಕನೆಕ್ಟ್ ಮಾಡ್ಕೊತೀವಿ. ನನಗೂ ತುಂಬಾ ರಾಮನ್ ಪಾತ್ರ ಆಸ್ ಎ ಆರ್ಟಿಸ್ಟ್ ಆಗಿ ತುಂಬಾ ಇಷ್ಟ ಆಯ್ತು. ನಮ್ಮ ಲೈಫ್ ಸ್ಟೈಲಲ್ಲಿ ನಾವು ಅಷ್ಟೆಲ್ಲ ಕಷ್ಟನೇ ಪಡಲ್ಲ. ನಮ್ದು ಬೇರೆ ಏನೋ ರುಟೀನ್ ಜಾಬ್ ಇರುತ್ತೆ. ಬಟ್ ರಾಮ ಫಿಸಿಕಲಿನೂ ತುಂಬಾ ಕಷ್ಟ ಪಡ್ಬೇಕು. ತುಂಬಾ ಅಂದ್ರೆ ಬಟ್ಟಿ ಕುಸ್ತಿ ಅದು ಇದು ಕಷ್ಟ ಪಡ್ತಾನೆ ಇರ್ತದೆ. ಮೆಂಟಲಿ ಟಾರ್ಚರ್ ಇರುತ್ತೆ. ಬೇರೆ ತರದ ಒಂದಷ್ಟು ಪ್ರೆಷರ್ಗಳ ಮಧ್ಯ ಯಾವ ತರ ಲೀಡ್ ಮಾಡ್ತಾರೆ ಇವರೆಲ್ಲ ಅಂತ ಅನ್ಸುತ್ತೆ. ಆಸ್ ಆರ್ಟಿಸ್ಟ್ ನಾವು ಆ ಕ್ಯಾರೆಕ್ಟರ್ ಪ್ಲೇ ಮಾಡ್ಬೇಕಾದ್ರೆ ಅದೆಲ್ಲ ಮೈಂಡಲ್ಲಿ ಇಟ್ಕೊಂಡು ಮಾಡುವಂತ ಸಿನಿಮಾ. ಬಹುಶಃ ಕನ್ನಡದ ದಂಗಲ್ ಅನ್ಸ್ಕೊಳ್ಳೋ ಲಕ್ಷಣಗಳು 100% ಕಾನ್ಫಿಡೆನ್ಸ್ ಇದೆ ಸಿನಿಮಾ ಮೇಲೆ. ಮತ್ತೆ ಆಸ್ ಎ ಆರ್ಟಿಸ್ಟ್ ನಮ್ಗೆ ಗೊತ್ತಿರುತ್ತೆ ಈ ಸೀನ್ ಚೆನ್ನಾಗಿ ಬಂದಿದ್ಯಾ ಚೆನ್ನಾಗಿ ಬಂದಿಲ್ವಾ, ಈ ಸಿನಿಮಾದಲ್ಲಿ ಲೂಪ್ ಹೋಲ್ಸ್ ಇದೆ. ಕೆಲವೊಂದ್ಸರಿ ಚೆನ್ನಾಗಿಲ್ಲ ಅಂದ್ರೆ ಸಿನಿಮಾ ಸೂಪರ್ ಆಗಿದೆ ಅಂತ ಹೇಳ್ಬೇಕಾಗಿರೋ ಪರಿಸ್ಥಿತಿ ಬಂದಿರುತ್ತೆ. ಆ ತರದಲ್ಲಿ ಯಾವುದೇ ಸಣ್ಣ ಪುಟ್ಟ ಲೂಪ್ ಹೋಲ್ಸ್ ಇಲ್ಲದೆ 2 hours ನೀಟ್ ಎಂಟರ್ಟೈನ್ಮೆಂಟ್. ರಾಜ್, ಯೂಶಲಿ ಈ ಥರದ ಸಿನಿಮಾ ಮಾಡ್ಬೇಕಾದ್ರೆ ಈಗ ನಾವು ಆ್ಯಕ್ಷನ್ ಸಿನಿಮಾಗಳು ಮಾಡಿದಾಗ ಈಸಿ, ಯಾರೋ ಫೈಟ್ ಮಾಸ್ಟರ್ ಏನೇ ಹೇಳ್ತಾರೆ ಮಾಡ್ಬಿಡ್ತೀವಿ. ಸೊ ಒಬ್ಬ ಪೈಲ್ವಾನು ಒಬ್ಬ ಕುಸ್ತಿಪಟು ಮಾಡುವಾಗ ಅದಕ್ಕೊಂದಿಷ್ಟು ಅದರದೇ ಆದ ಕಟ್ಟುಪಾಡುಗಳಿರ್ತವೆ. ಪಟ್ಟಿಡಿಬೇಕು ಆ ಥರದ. ಅದು ಏನಾದರೂ ಟ್ರೈನಿಂಗ್ ತೊಗೊಂಡ್ರೆ ಹೆಂಗೆ? ನಿಮಗೆ ಸಿನಿಮಾದಲ್ಲಿ ಟ್ರೈಲರ್ಲೇ ಗೊತ್ತಾಗುತ್ತೆ ಅದೆಷ್ಟು ಪಟ್ಟುಗಳು, ಅವ್ರ ಬಾಡಿ ಲ್ಯಾಂಗ್ವೇಜ್ಗಳು ಬೇರೆ ತರ ಇರುತ್ತೆ. ತುಂಬಾ ಸ್ಟ್ರಾಂಗ್ ಇರ್ತಾರೆ ಅವರು. ಮತ್ತೆ ರೆಸ್ಲಿಂಗ್ ಅಲ್ಲಿ ಇನ್ನೊಂದೇನು ಅಂದ್ರೆ ನಿಮ್ಗೆ ರೋಪ್ ಹಾಕಿ ಎತ್ತಿ ಬಿಸಾಕಂತ ಆಪ್ಷನ್ಸ್ ಇರಲ್ಲ. ನಾನೇ ಎತ್ತಿ ಬಿಸಾಕ್ಬೇಕು. ಮತ್ತೆ ನನಗಿಂತ ಯೂಜಿರೋರೇ ಬರೋದು ಇಲ್ಲಿ. ಸಖತ್ ಮ್ಯಾನ್ಯುವಲ್ ಗೇಮ್ ಇದು, ಮ್ಯಾನ್ಲಿ ಗೇಮ್ ಇದು. ಬಟ್ ಅದಕ್ಕೆಲ್ಲ ಪ್ರಾಪರ್ ಟ್ರೈನ್ ಮಾಡ್ದಾಗ್ಲೇನೆ ಸ್ಕ್ರೀನ್ ಮೇಲೆ ನಾನು 100% ಕೊಡಕ್ಕಾಗದು. ಇಲ್ಲಾಂದ್ರೆ ನಂಗೆ ಕುಸ್ತಿ ಬರಲ್ಲ ಅಂತ ಕಾನ್ಫಿಡೆನ್ಸ್ ಇಲ್ಲ ಅಂದ್ರೆ ಸಿನಿಮಾ ಮಾಡ್ಲೇಬಾರ್ದು. ನಾನಂತೂ ಮಾಡಲ್ಲ. ಯಾಕಂದ್ರೆ ಬಿಚ್ಚುಗತ್ತಿಲಿ ಕಲರಿ ಫೈಟ್ ಕಲ್ತಿದ್ದೆ ನಾನು. ರೆಸ್ಲಿಂಗ್ ಒಂದು ಸ್ವಲ್ಪ ಕಲ್ತಿದ್ದೆ, ಆಫ್ ಸೈಡಿಂಗ್ ಕಲ್ತಿದ್ದೆ, ಸೋರ್ಟ್ ಫೈಟ್ ಕಲ್ತಿದ್ದೆ. ಅದೆಲ್ಲ ಕಲ್ತಿದ್ದೆ ನಿಮ್ಗೆ ಆ ಔಟ್ಪುಟ್. ಸಿನಿಮಾ ಏನಾಗುತ್ತೋ ಬಿಡುತ್ತೋ ನನ್ನ ಪ್ರೆಸೆಂಟೇಷನ್ ಸೂಪರ್ ಆಗಿ ಇರ್ಲೇಬೇಕು. ಆ ಸಿನಿಮಾ ನೋಡಿ 4 ಸಿನಿಮಾ ಸಿಕ್ಕೇ ಸಿಗತ್ತೆ. ಟ್ರೈಲರ್ ನೋಡಿದ್ರೆ ಅನಿಸ್ತದೆ ಆಕ್ಚುಲಿ ನಿಮ್ಮ ಆ ಡ್ರೆಸ್ ಸಖತ್ ಫಿಟ್ ಆಗಿದೆ, ನಿಮ್ಮ ಬಾಡಿನೂ ಫಿಟ್ ಆಗಿದೆ. ನೋಡಿದ್ರೆ ಖಂಡಿತವಾಗಿ ಇಲ್ಲ ಕರೆಕ್ಟಾಗಿ ಎಲ್ಲದೂ ತಿಳ್ಕೊಂಡು ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ಪ್ರಾಪರ್ ರಿಸರ್ವ್ಸ್ಗಳನ್ನ ಜೊತೆಲಿ ಇಟ್ಕೊಂಡೆ ಶೂಟ್ ಮಾಡಿದ್ದೆ. ಅಂದ್ರೆ ಕಮರ್ಷಿಯಲ್ ಫೈಟ್ ಅಲ್ಲಿ ನಂದೇ ಒಂದು ಸ್ಟೈಲ್ ಇರುತ್ತೆ. ಆ ಸ್ಟೈಲಲ್ಲಿ ಹೊಡೆದಾಕ್ಬಿಡ್ತೀನಿ, ಅದು ಈಸಿ. ಬಟ್ ಇದರಲ್ಲಿ ರಾಜವರ್ಧನ್ ಸ್ಟೈಲ್ ವರ್ಕ್ ಆಗಲ್ಲ. ಒಬ್ಬ ರೆಸ್ಲರ್ ಹೆಂಗ್ ಹೊಡಿತಾನೆ ಹಂಗೆ ಹೊಡಿಬೇಕು. ರೆಸ್ಲರ್ಸ್ ಗಳಿಗೆ ಎತ್ತೆತ್ತಿ ಬಿಸಾಕಿ ಅಭ್ಯಾಸ ಇರುತ್ತೆ, ಪಟ್ಟಾಕಿ ಅಭ್ಯಾಸ, ಲಾಕ್ ಮಾಡ್ಬಿಡ್ತಾರೆ ಸಡನ್ ಆಗಿ ಅವರು. ಬಹುಶಃ ಈ ಥರದ ಸಿನಿಮಾಗಳು ಅನ್ಸಿದಾಗ ಎಲ್ಲೋ ಒಂದು ಕಡೆ ಸಣ್ಣದ ಒಂದು ಸುಳಿ ಸಿಕ್ಕೋಗ್ಬಿಡುತ್ತೆ. ನಾರ್ಮಲಿ ನನಗೆ ಅನಿಸಿದ್ದೇನೆಂದರೆ, ಒಬ್ಬ ಕುಸ್ತಿಪಟು ಹುಡುಗಿನ ಲವ್ ಮಾಡ್ತಾನೆ, ಎಲ್ಲೋ ಸಿಟಿಗೆ ಬರ್ತಾನೆ, ಅವನು ಏಮ್ ರೀಚ್ ಆಗಬೇಕು, ಅದೇ ಅವನು. ಅದು ರೀಚ್ ಆದಮೇಲೆ ಹುಡುಗಿ ಸಿಗ್ತಾಳೆ. ಈ ಥರದ ಕಥೆಗಳೆಲ್ಲ ಇದ್ದಾಗ ಅಲ್ವಾ? ಸೊ ಇದು ಬೇರೆ ಆಯಾಮ ಪಡ್ಕೊಳುತ್ತಾ ಹೇಗೆ? ಯಾಕಂದ್ರೆ ನೀವೆಷ್ಟು ಹೇಳೋದಲ್ಲ ಅಷ್ಟನ್ನು ನಾವು ಟ್ರೈಲರ್ಲೇ ತೋರಿಸಿದೀವಿ. ಅವಳು ಮದುವೆ ಕಾರ್ಡ್ ಕೊಡ್ತಾಳೆ, ಅವಳು ಇನ್ನೊಬ್ಬ ಪ್ರಪೋಸ್ ಮಾಡ್ತಾನೆ, ಇವಳು ನೀನ್ ಹೆಂಗ್ ಮದುವೆ ಆಗ್ತೀಯ ನಾನು ನೋಡ್ಬಿಡ್ತೀನಿ ಅಂತ ಚಾಲೆಂಜ್ ಮಾಡ್ತಾನೆ, ನಾನು ರಾಮ ಅಲ್ಲ ರಾವಣ ಅಂತಾನೆ. ಇದನ್ನೆಲ್ಲ ಟ್ರೈಲರ್ಲೇ ತೋರಿಸ್ಕೊಟ್ಟಿದೀವಿ ನಾವು. ಇದಕ್ಕೂ ಮೀರಿದ್ದು ಬೇರೆ ಸಿನಿಮಾ ಇದೆ. ಈಗ ಒಂದು ಮಾತಿದೆ, ರಾಮ ಅಲ್ಲ ರಾವಣ. ಸೊ ರಾವಣ ಆಗಕ್ಕೆ ಒಂದು ರೀಸನ್ ಬೇಕು. ಹೌದು, ಪರಿಸ್ಥಿತಿ, ಸಂದರ್ಭಗಳು, ಪರಿಸ್ಥಿತಿ. ಹೊಟ್ಟೆ ಹಸ್ತಾಗ್ಲೇ ಕಳ್ತನ ಮಾಡಕ್ಕಾಗದು, ಹೊಟ್ಟೆ ಹಸ್ತಾಗ್ಲೇ ಕೊನೆ ಮಾಡಕ್ಕಾಗದು. ಹಸುವು ಅವ್ನು ಮಾಡಿಸ್ಬಿಡತ್ತೆ ಜನನ. ಕೋಪ. ಈ ತರದ ಸಿನಿಮಾಗಳ ಜೊತೆಗೆ ಮೇನ್ಲಿ ಇಂಪಾರ್ಟೆಂಟ್ ಆಗಿ ಬೇಕಾಗಿರೋದು ಡೈಲಾಗ್ ಕೂಡ. ಡೈಲಾಗ್ ಎಲ್ಲ ಯಾವ ಸ್ಲ್ಯಾಂಗ್? ಹಳ್ಳಿ ಸ್ಲ್ಯಾಂಗ್ ಮಾಡೋದು, ಭಾಷೆ ಬೆಂಗಳೂರು ಭಾಷೆ. ಯಾವ ಹಳ್ಳಿ ಭಾಷೆ ಇದೆ? ತುಂಬಾ ಹಳ್ಳಿ ಹೋಗ್ಲಾ ಬಾರ್ಲಾ ಆ ತರದ್ದೇನು ಮಾಡಿಲ್ಲ. ಒಂದು ನಾರ್ಮಲ್ ಎಲ್ಲರಿಗೂ ಅರ್ಥ ಆಗುವಂತ ಒಂದು. ಅಂದ್ರೆ ನಿಮ್ಗೆ ಈ ಶ್ರೀರಂಗಪಟ್ಟಣ ಆ ಕಡೆ, ಮಂಡ್ಯ, ಶ್ರೀರಂಗಪಟ್ಟಣ, ಮೈಸೂರು ಕಡೆ, ಈ ಕಡೆ ಮಂಡ್ಯ ಲ್ಯಾಂಗ್ವೇಜ್ ಅಲ್ಲದೆ ಮೈಸೂರು ಲ್ಯಾಂಗ್ವೇಜ್ ಅಲ್ಲದೆ ಒಂದು ನಾರ್ಮಲ್ ಕನ್ನಡ ಮಾತಾಡ್ತಾರೆ. ಆ ತರದ ಒಂದು ಸ್ಲ್ಯಾಂಗ್ ಎಲ್ಲರಿಗೂ ಯೂನಿವರ್ಸಲ್ ಕನೆಕ್ಟ್ ಆಗೋ ತರದ ಒಂದು ಲ್ಯಾಂಗ್ವೇಜ್. ಒಂದು ಡಿಸ್ಟ್ರಿಕ್ಟ್ ಮಾತ್ರ ಮಾಡಿದೆ. ಓಕೆ, ಇಲ್ಲಿ ಈ ಸಿನಿಮಾದಲ್ಲಿ ರೊಮ್ಯಾನ್ಸ್ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗಿದೆ?
ಇಲ್ಲ, ರಾಮ ಅಂತ ಹೆಸರು ಮೇಲೆ romance ಜಾಗ ಇಲ್ಲ. ಕಂಪ್ಲೇಂಟ್ ಮಾಡೋದು ನೀನು ಇದು ಸರಿಯಲ್ಲ ಡೈರೆಕ್ಟರ್ ನೀವು ಫೈಟರ್ಸ್ ಜೊತೆ ರೊಮ್ಯಾನ್ಸ್ ಇದೆ, ಮಣ್ಣಲ್ಲಿ ಬಿದ್ದು ಒದ್ದಾಡಿದ್ವಿ. ಮಣ್ಣು ಮುಟ್ಟಿಲ್ಲ ಅಂತ ಬೆಲವನ್ನ ಅನ್ಸ್ಕೊಳ್ಳೋದು. ಸೊ ಆ ಬಣ್ಣಿಗೆ ಇಲ್ಲ ಅಂತ ಅಂದ್ರೆ ನಾನು ಆಗ್ಲೇ ಹೇಳಿದಾಗೆ ವಿಲೇಜ್ಗಳಲ್ಲಿ ಸ್ವಲ್ಪ ಲಿಮಿಟೇಷನ್ಸ್ ಇರುತ್ತೆ ನೋವಲ್ಲಿ. ಅಷ್ಟಕ್ಕಷ್ಟೇ ಮೈನ್ಯೂಟ್ ವರ್ಕ್, ಕಣ್ಣಲ್ಲಿ ನೋಡಿ ಅಲ್ಲಿ ಸಿಗ್ತೀನಿ ಇಲ್ಲಿ ಸಿಗ್ತೀನಿ. ನಿಮಗೆ ನನ್ನ ಪಾತ್ರ ನನ್ನ ಕ್ಯಾರೆಕ್ಟರ್ ಅದು ಹಿಂಗೆ ಬರಬೇಕು ಅಂತಂದಾಗ ಅದಕ್ಕೆಲ್ಲ ಕರೆಕ್ಟಾಗಿ ಫೈನ್ ಟ್ಯೂನ್ ಆದ್ರ ಹೀರೋ ತುಂಬಾನೇ. ಸಾರು ಸ್ಕ್ರಿಪ್ಟ್ ಕೇಳಿದ್ಮೇಲೆ ಮನೆಗೆ ಹೋಗಿ ಫೋನ್ ಮಾಡಿದ್ದೆ, ಸ್ಕ್ರಿಪ್ಟ್ ಚೆನ್ನಾಗಿದೆ, ನಾನು ಕುಸ್ತಿ ಕಲಿಬೇಕು, ಜಾಗ ನೋಡಿ ನಾನು ಕುಸ್ತಿ ಕಲಿತೀನಿ ಅಂತ. ಆಮೇಲೆ ನನ್ನ ಜಾಗಗಳು ನನ್ನ ಮನೆ ಹತ್ರನೇ ಇತ್ತು, ಮಡಿವಾಳ ಹತ್ರ ಒಂದು ಗರಡಿ ಮನೆ ಇತ್ತು, ಮಂಜಣ್ಣ ಅಂತ. ಇವಾಗಲೂ ಅದನ್ನು ಉಳಿಸ್ಕೊಂಡು ಹೋಗ್ತಾರೆ, ಅವರೇ ಅದ್ರ ಉಸ್ತುವಾರಿ ಕೂಡ. ಅವರು ಕರ್ನಾಟಕ ಸ್ಟೇಟ್ ಲೆವೆಲ್ ಪೈಲ್ವಾನ್ ಕೂಡ ಅವರು. ಆಮೇಲೆ ರಾಜ್ ಸರ್ನ ಅಲ್ಲಿ ಕರ್ಕೊಂಡು ಹೋದೆ. ಸಾರ್ ಅಲ್ಲಿ ಬಂದು ಒಂದು 2 ತಿಂಗಳು ಕಲ್ತ್ರು. ಆಮೇಲೆ ಕಾಲು ಏಟ್ ಮಾಡ್ಕೊಂಡ್ರು. ಅಂದ್ರೆ ಏನಾಗುತ್ತೆ ಅಲ್ಲಿ, ರೆಸ್ಲರ್ಸ್ ಗಳೆಲ್ಲ ಹೆವಿ ಸ್ಟ್ರಾಂಗ್ ಇರ್ತಾರೆ, ಮತ್ತೆ ಅವರು ಚಿಕ್ಕ ವಯಸ್ಸಿಂದ ಕಲ್ತಿರ್ತಾರೆ. ನಾವು ಸಿನಿಮಾಗೆ ಬಂದು ಈ ಏಜ್ ಅಲ್ಲಿ ಬಂದು ಫ್ಲೆಕ್ಸಿಬಲ್ ಆಗ್ಬೇಕು, ಅದಾಗ್ಬೇಕು ಇದಾಗ್ಬೇಕು ಅಂದ್ರೆ ಕಷ್ಟ. ಅಂದ್ರೆ ಮಣ್ಣಿಗೆ ಅದರದೇ ಆದಂತ ಬೆಲೆ ಇದೆ. ನಾವು ಆ ಮಣ್ಣಿಗೆ ಪೂಜೆ ಮಾಡ್ತೀವಿ, ಅಲ್ಲಿ ಹಾಕ್ಬೇಕಾದ್ರೆ ಲಂಗೋಟಿ ಮಾತ್ರ ಇರಬೇಕು, ಅದಾದ್ಮೇಲೆ ಮಣ್ಣನ್ನ ಹಚ್ಕೋತೀವಿ. ಸಣ್ಣ ಪುಟ್ಟ ಏನೇ ಡ್ಯಾಮೇಜ್ ಆಯ್ತು ಅಂದ್ರೆ ಮಣ್ಣೇ ಕ್ಯೂರ್ ಮಾಡುತ್ತೆ ಅಂತ ನಂಬಿರ್ತಾರೆ ಅವರು. ಜಸ್ಟ್ ಅವರು ನಮ್ಮ ಮೇಲೆ ಮಣ್ಣು ಹಾಕ್ಬಿಟ್ಟು ಮೇಲ್ಗಡೆ ತುಳಿತಾರೆ, ಅದರಲ್ಲೇ ಆಕ್ಚುಲಿ ಕ್ಯೂರ್ ಆಗುತ್ತೆ ಕೂಡ. ಆಮೇಲೆ ನಾನ್ ವೆಜ್ ತಿನ್ನೋ ಥರ ಇರೋದಿಲ್ಲ. ನೀವು ಮಣ್ಣಿಗೆ ಹಚ್ತೀವಿ ಅಂದ್ರೆ ನಾನ್ ವೆಜ್ ತಿನ್ನೋ ಥರ ಇಲ್ಲ, ಸ್ಲಿಪ್ಪರ್ ಹಾಕೊಂಡು ಹೋಗೋ ಥರ ಇರೋದಿಲ್ಲ. ಆ ಥರದ್ದೆಲ್ಲ ಒಂದಷ್ಟು ರೂಲ್ಸ್ಗಳಿರುತ್ತೆ, ಅವ್ರಿಗೆ ನಾವು ಮರ್ಯಾದೆ ಕೊಡಲೇಬೇಕು ಅದನ್ನೆಲ್ಲ. ಸೊ ಅದನ್ನೆಲ್ಲ ಕೊಟ್ಟು ನೀಟಾಗಿ ಕಲಿತು ಒಂದು 2 months ಓಕೆ ಸಿನಿಮಾಗೆ ನಾನು ಮಾಡ್ಬೋದು ಅಂತ ಅನ್ಕೊಂಡು ಒಂದು ಪೈಲವನ್ನ ರೆಡಿ ಮಾಡ್ಬಿಟ್ರಿ. ಆಯ್ತು ಸರ್. ಇಲ್ಲಾಂದ್ರೆ ಬಹಳ ಕಷ್ಟ ಆಗುತ್ತೆ ಸರ್, ಯಾಕಂದ್ರೆ ಒಂದ್ ಎಪಿಸೋಡ್ ಪೈಲ್ವಾನ್ ಇತ್ತು ಅಂದ್ರೇನೆ ಆಕ್ಚುಲಿ ಅಷ್ಟು ರೆಡಿ ಆಗ್ಬೇಕು. ಇಡೀ ಸಿನಿಮಾ ಕಥೆನೇ ಪೈಲ್ವಾನ್ ಕಥೆ. ನಿಮ್ಗೆ ಹತ್ತತ್ರ ಹೋಗ್ತಾ ಹೋಗ್ತಾ ಸಿನಿಮಾದಲ್ಲಿ ಚೆನ್ನೈಯಿಂದ ಒಬ್ಬ ರೆಸ್ಲರ್ ಬರ್ತಾನೆ, ಬಿಹಾರಿಂದ ಒಬ್ಬ ರೆಸ್ಲರ್ ಬರ್ತಾನೆ, ಪಾಂಡಿಚೇರಿಯಿಂದ ಬರ್ತಾನೆ, ಕರ್ನಾಟಕದಿಂದ ಇಲ್ಲ ಇಲ್ಲ ಆಪ್ಟ್ ಆಗಿರೋರ ಬಂದ್ರು. ಅಂದ್ರೆ ಪೈಲ್ವಾನ್ಗಳನ್ನೇ ಕಲ್ಸಿದ್ವಿ. ಪೈಲ್ವಾನ್ಗಳೇ ಎಲ್ಲ ರೆಗ್ಯುಲರ್ ಪೈಲ್ವಾನ್ಸ್ಗಳೇ. ನನ್ನ ಜೊತೆ ಮಾಡಿದವ್ರನ್ನ ರೆಗ್ಯುಲರ್ ಪೈಲ್ವಾನ್ಸ್ಗಳು. ಆಕ್ಚುಲಿ ಅವರು ನಿಂತ್ಕೊಂಡಾಗ ಎದುರವ್ರು ಎತ್ತಾಕ್ಬಿಡ್ತಾನೆ ಅಂತ ನಮಗೂ ಒಂದ್ ಭಯ, ಅವ್ರಿಗೂ ಒಂದ್ ಭಯ. ಬಟ್ ಇಬ್ರು ಕಾನ್ಫಿಡೆನ್ಸ್ ಅಲ್ಲಿ ಕಾನ್ಫಿಡೆಂಟ್ ಆಗಿದ್ವಿ. ನಾನ್ ನೋಡೋದು ನೀನ್ ನೋಡಿದ್ದೀನಿ, ನೀನ್ ನೋಡೋದು ನಾನು ನೋಡಿದ್ದೀನಿ. ಅರ್ಜುನ್ ಮಾಸ್ಟರ್ ಮಾಡಿದ್ದು, ಶಿವು ಮಾಡಿದ್ರು. ಶಿವ ಮಾಸ್ಟರ್ ಬೇಸಿಕ್ ಆಗಿ ಅವರು ಕುಸ್ತಿ ಪಟು ಕೂಡ. ನಾನು ಏನ್ ಹೇಳಿದೆ, ಅರ್ಜುನ್ ಮಾಸ್ಟರ್ ಶಿವ ಮಾಸ್ಟರ್ನು ಅಲ್ಲೇ. ಶಿವ ಮಾಸ್ಟರ್ ಕೂಡ ನಾನು ಹೇಳಿದ್ನಲ್ಲ ಮಡಿವಾಳ ಜಾಗ, ಅಲ್ಲಿ ಅರ್ಜುನ್ ಮಾಸ್ಟರ್ ಇವರು ಇಬ್ರು ಕುಸ್ತಿ ರೆಸ್ಲರ್ಸ್ ಮಾಡಿದ್ರಂತ ಅವಾಗ. ಅಂದ್ರೆ ಬಿಟ್ ಬೈ ಬಿಟ್ ಕಂಪೋಸ್ ಮಾಡಕ್ ಆಗಲ್ಲ ಇದು. ನೀನ್ ಹಿಂಗೋಡಿದ್ಯಾ ಹಿಂಗೋಡಿದ್ಯಾ ಅದೆಲ್ಲ ಆಗಲ್ಲ. 1 ನಿಮಿಷ ಫೈಟ್ ಆಡೋಣ ತೆಕ್ಕೋತೀನಿ, ರಿಯಲ್ ಆಗಿ ಶೂಟ್ ಮಾಡೋದು. ನೋಡೋದು ರಿಯಲಿಸ್ಟಿಕ್ ಬಂದ್ರೇನೆ ಅದು ಮಜಾ, ಇಲ್ಲಾಂದ್ರೆ ಕಟ್ ಮಾಡಕ್ಕಾಗಲ್ಲ. ಇನ್ನೊಂದು ಸರ್, ನಾವು ಮೈಸೂರಲ್ಲಿ ಕುಸ್ತಿ ಎಪಿಸೋಡ್ ಎಲ್ಲ ತೆಗ್ದಿದ್ದು ಮೈಸೂರಲ್ಲಿ. ರಾಣಿ ಬಂಗ್ಲೆ, ಮಹಾರಾಣಿ ಬಂಗ್ಲೆ ಅಂತ ಹೋಗಿದೆ, ಅಲ್ಲಿ ಅದ್ರ ಎದುರುಗಡೆ ಸೆಟ್ ಹಾಕಿದ್ವಿ. ಬಿಸಿಲು ಎಷ್ಟಿತ್ತು ಅಂದ್ರೆ ಒಂದು 38-40 ಡಿಗ್ರಿ ಬಿಸಿಲು. ಮಣ್ಣು ಮಾರ್ಚ್ ಟೈಮಲ್ಲಿ ಶೂಟ್ ಮಾಡಿದ್ದು. ಮಣ್ಣು ಕಾದು ಬಿಡೋದು. ನಮ್ಗೆ ಶೂಟಿಂಗ್ ಗೊತ್ತಲ್ಲ, ನಾವು ಮುಗಿಸ್ಬೇಕು ಅನ್ನೋದು. ನನಗೆ ತೆಗಿಬೇಕು. ಬೆಂಕಿ ಮೇಲೆ ಕಾಲಿಟ್ಟಂಗ ಆಗೋದು. ಬೊಬ್ಬೆ ಬಂದ್ಬಿಟ್ಟಿದೆ, ಕಾಲು ಆಗ್ತಿಲ್ಲ, ಮತ್ತೆ ಮೇಲೆ ಸನ್ಶೇಡ್ ಇರಲ್ಲ, ಆಗ್ತಾನೆ ಇಲ್ಲ. ಲಿಟ್ರಲಿ ಮಣ್ಣು ಬೇಗ ಕಾಯತ್ತೆ. ನಮ್ ಶೂಟಿಂಗ್ ಪರ್ಪಸ್ ನೀರೆಲ್ಲ ಹಾಕಕ್ ಆಗಲ್ಲ, ಕಾಣಿಸುತ್ತೆ. ಮಾಡ್ಬೇಕು ಕೆಳಗಡೆ ಎಲ್ಲ. ಮತ್ತೆ ಡ್ರೆಸ್ ಇರೋದಿಲ್ಲ ನೋಡೋದು, ಇಷ್ಟಿರುತ್ತೆ. ಮರ ಸುತ್ತೋದು, ಡ್ಯಾನ್ಸ್ ಮಾಡೋದು, ಫೈಟ್ ಮಾಡೋದು ಎಲ್ಲ ಮಾಡ್ಬೋದು. ಈ ತರ ಬಂದಾಗ ಆ ಕಷ್ಟ ಏನಂತ ಗೊತ್ತಾಗದ ಅವಾಗ. ಆಕ್ಚುಲಿ ಇದೆಲ್ಲ ಇದೆ ಅಂತಾನೆ ನನ್ನ ಸಿನಿಮಾ ಒಪ್ಕೊಂಡಿದ್ದು. ಇದೆಲ್ಲನೇ ನಮಗ್ ಫೀಲ್ ಮಾಡ್ಬೇಕು, ಏನೆಲ್ಲ ಮಾಡ್ಬೋದು ಅನ್ನೋದು ಒಂದಿರುತ್ತೆ. ನಾಮಲ್ಲಿ ಸಿನಿಮಾ ಮಾಡೋದು ತುಂಬಾ ಈಸಿ. ಸ್ಕ್ರಿಪ್ಟ್ ಕೊಡ್ತಾರೆ, ಡೈಲಾಗ್ ಹೇಳ್ತೀವಿ, ಅದು ತಂದೆ ಜೊತೆ ಮಾತಾಡ್ತೀವಿ, ತಾಯಿ ಜೊತೆ ಮಾತಾಡ್ತೀವಿ, ಫೈಟರ್ಸ್ಗಳ ಜೊತೆ ಮಾತಾಡ್ತೀವಿ, ಪಿಕ್ಚರ್ ಮುಗ್ದೋಗುತ್ತೆ. ಥ್ರಿಲ್ ಕೊಡಲ್ಲ ಅದು. ಇದರಲ್ಲಿ ನೀವು ಆಗಲೇ ಹೇಳಿದ್ರಿ 7 ಫೈಟ್ ಎಲ್ಲವೂ ಸಿಚುಯೇಷನ್ ತಕ್ಕಂಗೆ ಬರುವಂತ. ಹೌದು, 4 ರೆಸ್ಲಿಂಗ್ ಅಂದ್ರೆ ಸ್ಟೇಜ್ ಬೈ ಸ್ಟೇಜ್. ನಿಮ್ಗೆ ಸ್ಟೇಟ್ ಲೆವೆಲ್ ರೆಸ್ಲಿಂಗ್ ಅಲ್ಲಿ ಯಾವ ಸ್ಟೇಜ್ ಇರುತ್ತೆ ಆ ಸ್ಟೇಜಸ್ಗಳನ್ನ ತೋರಿಸ್ಕೊಂಡು ಹೋಗ್ತೀವಿ. ಇನ್ನು ಅದಲ್ಲದೆ ಒಂದು 3 ಕಮರ್ಷಿಯಲ್ ಫೈಟ್ಸ್, ಅದು ರೆಸ್ಲಿಂಗ್ ಸ್ಟೈಲ್ ಅಲ್ಲೇ ಇರುತ್ತೆ. ಓಕೆ, ಒಂದು ಸಿನಿಮಾ ಮಾಡುವಾಗ ಒಬ್ಬ ಹೀರೋಗೆ ಒಂದು ಬೆಸ್ಟ್ ಪಾರ್ಟ್, ಬೆಸ್ಟ್ ಮೂಮೆಂಟ್ ಅಂತ ಇರುತ್ತೆ. ಅಂದ್ರೆ ಈ ಸೀನ್ ನನಗೆ ಮಜಾ ಕೊಡ್ತು ಅನ್ನೋದು
ಆ ಬಗ್ಗೆ ಹೇಳೋದಾದ್ರೆ ಯಾವ ಸಿನಿಮಾ ನೀವು ರೆಫರ್ ಮಾಡ್ಬೋದು? ನನಗೆ ಕ್ಲೈಮ್ಯಾಕ್ಸ್ ಸೀನ್ ಮಜಾ ಕೊಡ್ತು, ಇಂಟರ್ವಲ್ ಬ್ಲಾಕ್ ಚೆನ್ನಾಗಿತ್ತು, ಇಂಟ್ರೊಡಕ್ಷನ್ ಚೆನ್ನಾಗಿತ್ತು. ಅಂದರೆ ಪ್ರಾಪರ್ ಕಮರ್ಷಿಯಲ್ ಸಿನಿಮಾ ಫಸ್ಟ್ ಟೈಮ್ ಬಂತು. ಅಂದರೆ ನಿಮಗೆ ಡೈಲಾಗ್ಸ್ಗಳಿದೆ ಇಲ್ಲೆಲ್ಲ, ತುಂಬ ಕಮರ್ಷಿಯಲ್ ಆಗಿ ಬರ್ತಿದ್ದಾರೆ, ಕಮರ್ಷಿಯಲ್ ಡೈಲಾಗ್. ದರ್ಶನ್ ಸರ್ ಎಲ್ಲ ಹೇಳ್ತಿದ್ರಲ್ಲ, ನನಗೆ ಆ ಥರದ್ದೆಲ್ಲ ಎಕ್ಸ್ಪೀರಿಯನ್ಸ್ ಫಸ್ಟ್ ಟೈಮ್ ನನಗೆ. ನಾನು ಯಾವ ಥರ ಹೇಳಿದ್ರೆ ಚೆನ್ನಾಗಿರುತ್ತೆ, ಯಾರ್ದೋ ಇನ್ಫ್ಲೂಯೆನ್ಸ್ ಆಗಬಾರ್ದಲ್ಲ ನನ್ನ ಡೈಲಾಗ್ಸ್. ಯಾಕಂದರೆ ಫಸ್ಟ್ ಟೈಮ್ ಮಾಡ್ತಿರೋದು ನಾನು, ನನ್ನ ಬಾಡಿ ಲ್ಯಾಂಗ್ವೇಜಿಗೆ ತಕ್ಕಂಗಿರಬೇಕು. ಸೊ ಅದೆಲ್ಲ ಪ್ರತಿಯೊಂದು ಡೈಲಾಗು ನನಗೆ ಹೊಸದೇ ಇದರಲ್ಲಿ. ಈ ಥರ ಮಾಡೋಣ, ಆ ಥರ ಮಾಡೋಣ. ಯಾಕಂದರೆ ನಾನು ಕಮರ್ಷಿಯಲ್ ಸಿನಿಮಾ ಬಿಚ್ಚುಗತ್ತಿ ಮಾಡಿದ್ದು, ಅದು ಡೈಲಾಗ್ ಡೆಲಿವರಿನೇ ಬೇರೆ. ಹಿಸ್ಟಾರಿಕಲ್ ಲ್ಯಾಂಗ್ವೇಜ್ ಇಡ್ತಾ ಆ ಕನ್ನಡ ಅದು ಬೇರೆ. ಇದು ಪ್ರಾಪರ್ ಕಮರ್ಷಿಯಲ್ ಸಿನಿಮಾ. ಅಂದರೆ ಗೊತ್ತು ಈ ಡೈಲಾಗ್ ಹೇಳಿದ್ರೆ ವಿಜಿಲ್ ಬೀಳತ್ತೆ ಅಲ್ಲಿ ಅಂತ. ನಾವು ಯಾವತ್ತೋ ಒಂದು ಫ್ರೈಡೇ ರಿಲೀಸ್ ಆಗಿ ಅಲ್ಲಿ ವಿಜಿಲ್ಗೋಸ್ಕರನೇ ವೆಯ್ಟ್ ಮಾಡ್ತಿರ್ಬೇಕು ನಾವು. ಆ ಡೈಲಾಗ್ ಹೇಳ್ಬೇಕಾದ್ರೆ ಅಷ್ಟು ಪವರ್ ಇರಬೇಕು. ಮತ್ತು ಅದನ್ನು ಡಬ್ಬಿಂಗಲ್ಲೂ ಲಿಫ್ಟ್ ಮಾಡ್ತೀವಿ ನಾವು. ಸೊ ಆ ಥರ ಡೈಲಾಗ್ಸ್ಗಳೆಲ್ಲ ಬಂದಾಗ ಕ್ಲೈಮ್ಯಾಕ್ಸಲ್ಲಿ ಬೇರೆ ಒಂದಷ್ಟು ಸೀನ್ಸ್ಗಳು ಚೆನ್ನಾಗಿದೆ. ಮೇಯ್ನ್ ನನಗೆ ನಮ್ಮ ಶರತ್ ಸರ್ ಜೊತೆ ಆ್ಯಕ್ಟ್ ಮಾಡಿದ್ದು ಸಖತ್ ಇಷ್ಟ. ಮತ್ತೆ ಕಣ್ಣು ಅವ್ರು ಸಖತ್ ಸ್ಟ್ರಾಂಗು. ಅವ್ರ ಕಣ್ಣ ಡೈರೆಕ್ಟಾಗಿ ನೋಡೋಕ್ಕೆ ಆಗಲ್ಲ, ಗುರುಗಳಾಗಿ ಮಾಡಿದ್ದಾರೆ. ಮತ್ತೆ ನನಗೆ ಒಂದೇನು ಅಂದರೆ, ನಾನೊಬ್ಬ ಕಲಾವಿದನ ಮಗಾಗಿ ಅವ್ರ ಮುಂದೆ ಒಂದ್ಮೋರ್ ಹೋಗ್ಬಾರ್ದು ಅನ್ನೋದೊಂದು. ಏನು ಮಾಡ್ತಾನೋ ಇವನು ಅನ್ನೋ ಥರದ್ದು ಬರಬಾರ್ದು. ನಾನು ಪಕ್ಕ ಕಾನ್ಫಿಡೆನ್ಸ್ ಆಗಿ ಇರಬೇಕು. ಸೊ ಅದೆಲ್ಲ ತಲೆಯಲ್ಲಿದ್ದಾಗ ಯಾವ ರೀತಿ ಹೊಡಿತಿದ್ವಿ ಅಂದರೆ, ನಾವು ನಂದು ಶರತ್ ಸರ್ದು 2 ಸೀನು 3 ಸೀನೆಲ್ಲ ಮುಗಿಸ್ಕೊಡ್ತಿದ್ವಿ. ಸರ್ರು ಅಷ್ಟೇ, ಏನು ಲೆಂತಿ ಡೈಲಾಗ್ ಏನು ತಲೆನೇ ಕೆಡಿಸ್ಕೊಳಲ್ಲ. ಸುನಿಲ್ ಇಲ್ಲಿಂದ ಇಲ್ಲ, ಓಕೆ ರೆಡಿ ಅಂತಾರೆ ಅಷ್ಟೇ ಅವರು. ಅವ್ರು ರೆಡಿ ಆಗಿದ ತಕ್ಷಣ ನಾನು ರೆಡಿ ಆಗ್ಬೇಕಲ್ಲ, ನನಗೂ ಗೊತ್ತಿರ್ಬೇಕಲ್ಲ ಎಲ್ಲಿಂದ ಎಲ್ಲಿ ಅಂತ. ಸೊ ಪ್ರಾಪರ್ ಆಗಿ ರೆಡಿಯಾಗಿ ಕಾನ್ಫಿಡೆನ್ಸ್ ಅಲ್ಲಿ ಹೊಡಿತಿದ್ವಿ. ಓಕೆ, ಇಲ್ಲಿ ಭಾಳ ದಿನಗಳ ನಂತರ ಶಿಷ್ಯ ದೀಪಕ್ ಕಾಣಿಸ್ಕೊಂಡಿದ್ದಾರೆ. ಅವರು ನೋಡಿದ್ರೆ ಗೊತ್ತಾಗ್ತದೆ ಇಸ್ ಎ ಇನ್ಸ್ಪೆಕ್ಟರ್ ಅಂತ. ಸೊ ಅದು ಸಿಟಿ ಲಿಮಿಟಲ್ಲಿ ನಡೆಯುವಂಥದ್ದು. ಸೊ ಸಿಟಿಗೆ ಬಂದ ಮೇಲೆ ಗಜರಾಮ ಬದಲಾಗ್ತಾ ಹೋಗ್ತಾನೆ, ರಾಮ ಗಜನಾಗಿ. ಐ ಥಿಂಕ್ ಅದೇ ಬೆಂಗಳೂರೇ ಸರ್ ಬದಲು ಮಾಡೋದು ಜನನ. ಊರಲ್ಲಿದ್ದಾಗೆಲ್ಲ ಚೆನ್ನಾಗಿರ್ತದೆ. ಆಕ್ಚುಲಿ ಊರಲ್ಲಿದ್ದಾಗ ದುಡ್ಡಿರೋದಿಲ್ಲ. ಬೆಂಗಳೂರಿಗೆ ಬಂದು ದುಡ್ಡು ಮಾಡ್ಬಿಡ್ತೀವಿ ಅನ್ಕೊಂಡು ಬರ್ತಾರೆ. ಬೆಂಗಳೂರಿಗೆ ಬಂದ್ಮೇಲೆ ಎಲ್ಲ ಗೊತ್ತಾಗುತ್ತೆ. ಎಸ್ ಡೈರೆಕ್ಟ್ರೆ, ಈಗ ಸಾಂಗ್ ವಿಚಾರಕ್ಕೆ ಬರೋಣ. ಮನೋಮೂರ್ತಿ ಅಂತ ಒಳ್ಳೆ ಲೆಜೆಂಡ್ ಮ್ಯೂಸಿಕ್ ಡೈರೆಕ್ಟ್ರು. ಸೊ ಈ ಥರದ ಒಂದು ಸಿನಿಮಾಗೆ ಕೆಲವೊಂದು ಕಮರ್ಷಿಯಲ್ ಸಿನಿಮಾ ಅಂದಾಗ ಸಾಂಗು ಕೂಡ ಅದೇ ರೀತಿ ಇರಬೇಕು. ಈಗ ಆಲ್ರೆಡಿ ತುಂಬ ಚೆನ್ನಾಗಿರೋಂಥ ಸಾಂಗ್ಗಳೇ ಕೇಳಿದ್ವಿ. ಸೊ ಅದರಲ್ಲೂ ರಾಗಿಣಿ ಅವ್ರಿಗೆ ಒಂದು ನಂಬರ್ ಸಾಂಗ್ ಸಿಕ್ತು. ಸೊ ರಾಗಿಣಿ ಅವ್ರು ಕನೆಕ್ಟ್ ಆಗಿದೆ ಹೆಂಗೆ? ಆಮೇಲೆ ಅದು ಸಿನಿಮಾಗೆ ಬೇಕು ಅನ್ನೋ ಕಾರಣಕ್ಕೆ ರಾಗಿಣಿ ಕರೆಸಿದ ಅಥವಾ ಆಪ್ಷನ್ ಏನು ಇಟ್ಕೊಂಡಿದ್ದೀರಾ ಮೊದಲು? ಇಲ್ಲ ಸರ್. ಮೊದಲನೇದಾಗಿ ಮನೋಮೂರ್ತಿ ಸರ್ ಬಗ್ಗೆ ಹೇಳ್ಬೇಕಂದ್ರೆ, ನಾನು ಸ್ಕೂಲ್ ಡೇಸಿಂದ ಅವ್ರ ಹಾಡುಗಳು ಕೇಳ್ಕೊಂಡು ಬೆಳೆದವನು. ಮತ್ತು ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದಾಗ ಕೂಡ ಅವ್ರ ಜೊತೆ ನಾನು ಅಂದರೆ ನಮ್ಮ ಗುರುಗಳು ವರ್ಕ್ ಮಾಡ್ತಿದ್ರು, ನಾನು ನೋಡ್ತಾ ಇದ್ದೆ. ಒಡನಾಟ ಇತ್ತು. ನನ್ನ ಮೊದಲನೇ ಸಿನಿಮಾಗೆ ಸಾರ್ ಮ್ಯೂಸಿಕ್ ಡೈರೆಕ್ಟರ್ ಭಾಳ ಖುಷಿ ಇತ್ತು. ಅದು ಕಮರ್ಷಿಯಲ್ ಸಿನಿಮಾ. ನಾನು ಸಾರಿಗೆಲ್ಲ ಸ್ಕ್ರಿಪ್ಟ್ ಹೇಳಿದ್ದೆ, ಸಾರು ಇಷ್ಟಪಟ್ಟರು. ನಾನು ಇದನ್ನು ಬೇರೆ ರೀತಿ ಮಾಡ್ಕೊಡ್ತೀನಿ ಅಂದರು. ನಿಜವಾಗ್ಲೂ ಹಂಗೆ ಮಾಡಿಕೊಟ್ರು ಕೂಡ. ಸಾಂಗ್ಗಳು ಅವ್ರ ಪ್ಯಾಟರ್ನ್ ಬೇರೆ ಮನೋಮೂರ್ತಿ ಸರ್. ಇದರಲ್ಲಿ ನೀವು ಕೇಳಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಚೇಂಜ್ ಇದೆ. ರಾಗಿಣಿ ಮೇಡಮ್ದು ಸರ್ ಯಾವಾಗಲೂ ಏನಾಗ್ಬಿಟ್ಟಿರುತ್ತೆ, ಮನೋಮೂರ್ತಿ ಸರ್ ಮೆಲೋಡಿ ಮಾಡ್ತಾರೆ ಅಂದ್ಬಿಟ್ಟು 10 ಜನನು ಮೆಲೋಡಿಗೆ ಹೋಗೋದು ಅಲ್ವಾ. ನಮ್ ಗಜರಾಮದಲ್ಲಿ ಆ ಥರ ಅಲ್ಲ. ಕೆಲಸ ಸಿಕ್ಕಾಪಟ್ಟೆ ತಗೊಂಡಿದ್ದಾರೆ. ಲಿರಿಕ್ಸ್ಗಳು ತುಂಬಾ ದೊಡ್ಡ ಲಿರಿಕ್ಸ್ ಬರ್ತಿದ್ದಾರೆ. ಹೆವಿ ಚೇಂಜ್ ಮಾಡಿಸಿದ್ದಾರೆ. ಕಾಂಪ್ರಮೈಸ್ ಆಗೋದಿಲ್ಲ. ಅದು ಯಾರೇ ಬರೀಲಿ, ಮನೋಜ್ ಸರ್ ಸಾಂಗ್ ಮಾಡ್ಕೊಟ್ರು ಚೆನ್ನಾಗಿಲ್ಲ ಸರ್ ಅಂತ ಡೈರೆಕ್ಟ್ ಆಗಿ. ಚೆನ್ನಾಗಿಲ್ಲ ಸರ್, ಇನ್ನೊಂಚೂರು ಏನೋ ಬೇಕು. ನನ್ನ ಫಸ್ಟ್ ಸಿನಿಮಾ ಅವ್ರಿಗೆ ಕ್ಲಾರಿಟಿ ಇದೆ. ನನ್ನ ಫಸ್ಟ್ ಸಿನಿಮಾ ನಾನು ಹಿಂಗೆ ಮಾಡಬೇಕು, ಕ್ಲಾರಿಟಿ ಇದೆ. ಹೌದು, ಅಂದ್ರೆ ಎಲ್ಲರ ಲೈಫ್ ಇರುತ್ತಲ್ಲ ಇಲ್ಲಿ. ಮತ್ತೆ ಸಿನಿಮಾದ ರೀ ರೆಕಾರ್ಡಿಂಗ್ಸ್ ಎಕ್ಸ್ಟ್ರಾರ್ಡಿನರಿ ಬರುತ್ತೆ. ಇವತ್ತು ಸಾಂಗ್ ಏನ್ ಮಾತಾಡ್ತಿದಾರಲ್ಲ, ಸಿನಿಮಾ ರಿಲೀಸ್ ಆಗಿ ಬಂದ ಮೇಲೆ ರೀ ರೆಕಾರ್ಡಿಂಗ್ ಬಗ್ಗೆ ಮಾತಾಡ್ತಾರೆ. ಮನುಷ್ಯರು ಇಷ್ಟು ಚೆನ್ನಾಗಿ ಮಾಡಿದಾರ, ಈ ತರ ನಾವು ಕೇಳೇ ಇರ್ಲಿಲ್ವಲ್ಲ ಸೌಂಡಿಂಗ್, ಆ ತರ ಒಂದು ಅನ್ಸುತ್ತೆ. ತುಂಬಾ ಚೆನ್ನಾಗಿ ಬಂದಿದೆ. ರಾಗಿಣಿ ಅವರು ನಮ್ದು ಸಿನಿಮಾದ ಒಂದು ಕ್ರೂಷಿಯಲ್ ಟೈಮ್ ಅದು. ಬೇಕೇ ಬೇಕು ಅಲ್ಲಿ ಒಂದು ಅನ್ನೋ ಟೈಮಲ್ಲಿ ಒಂದು ಸಾಂಗ್ ಮಾಡೋಣ ಅಂತ ಪ್ಲ್ಯಾನ್ ಆಗುತ್ತೆ. ಆ ಪ್ಲ್ಯಾನ್ಗೆ ತುಂಬ ಚೆನ್ನಾಗಿ ಟ್ಯೂನ್ ಕೂಡ ಬರುತ್ತೆ. ಆ ಟ್ಯೂನ್ಗೆ ಮಂಗ್ಲಿ ಆ್ಯಂಡ್ ಕುನಾಲ್ ಸರ್ ಇಬ್ರು ಬರ್ತಾರೆ. ಸಾಂಗ್ ಕೇಳೋಕ್ಕೆ ಮಜಾ, ಸುಮ್ಮನೆ ಕುಣಿಬೇಕು ಇದ್ದು, ಆ ಥರ ಇದೆ. ಇದನ್ನ ಶೂಟ್ ಮಾಡಬೇಕು, ಎಲ್ಲಿ ಶೂಟ್ ಮಾಡಬೇಕು, ಯಾರು ಇಟ್ಕೊಂಡು ಶೂಟ್ ಮಾಡಬೇಕು ಅಂದಾಗ ರಾಗಿಣಿ ಅವರೇ ಫಸ್ಟ್ ಆಪ್ಷನ್ ಇತ್ತು ನಮಗೆ.
ಓಕೆ 2 ಮಂತ್ಸ್ 3 ಮಂತ್ಸ್ ವೆಯ್ಟ್ ಮಾಡಿದ್ರೆ ಆಯ್ತಿಲ್ಲ, ನಾವು ಈಗಲೇ ರಿಲೀಸ್ ಮಾಡಲ್ವಲ್ಲ ಅಂದ್ಕೊಂಡು ವೆಯ್ಟ್ ಮಾಡೋಣ, ಆರಾಮಾಗಿ ಮಾಡೋಣ ಅಂದ್ಕೊಂಡು ಅವರು ಬಂದು ಜಾಯ್ನ್ ಆಗಿ ಬಿಸಿ ಶೆಡ್ಯೂಲ್ ಇತ್ತು ಅವ್ರದ್ದು. ಅವರು ಕೇರಳದಲ್ಲೆಲ್ಲ ಕೊಚ್ಚಿನಲ್ಲೆಲ್ಲ ಶೂಟ್ ಮಾಡಿದ್ರು. ಅದಾದಮೇಲೆ ನನಗೆ ಒಂದು 3 ಡೇಸ್ 4 ಕಾಲ್ ಶೀಟ್ ಏನೋ ಬಂದು ಮಾಡಿಕೊಟ್ರು. ಇಡೀ ಸಿನಿಮಾದ ಇನ್ವಿಟೇಷನ್ನೇ ಚೇಂಜ್ ಆಯಿತು ನಮಗೆ ಆ ಸಾಂಗ್ ಬಂದಮೇಲೆ. ಪರ್ಸನಲ್ ಕೂಡ ಒಳ್ಳೆ ಕವರೇಜ್ ಆಯಿತು, ಮಿಲಿಯನ್ಸ್ ಟುಗೆದರ್ ಹೊಡ್ತು ಅದೆಲ್ಲ ರೀಲ್ಸು, ನಮ್ಮ ಸಾಂಗ್ ಮೇಕಿಂಗ್ ಎಲ್ಲ. ಅಲ್ಲಿಂದ ಗಜರಾಮ ಸಿನಿಮಾನ ಅಟೆನ್ಷನ್ ಬೇರೆ ಥರ ಆಯಿತು. ಗಜರಾಮ ಸಿನಿಮಾ ಸಾಂಗ್ ಕಲರ್ ಚೇಂಜ್ ಆಯಿತು. ಅದು ಕಮರ್ಷಿಯಲ್ ಸಿನಿಮಾಗಳಿಗೆ ಬೇಕು ಸರ್ ಆ್ಯಕ್ಚುಲಿ. ಯಾಕಂದರೆ ತುಂಬ ಸಿನಿಮಾಗಳು ಮಾಡಿರ್ತೀವಲ್ಲ, ನಾವೇ ಹೇಳ್ಬೇಕಾದ್ರೆ ಏನೇನು ಬೇಕೋ ಅದೆಲ್ಲ ಬೇಕೇ ಬೇಕು. ಅವ್ರು ಬಂದಮೇಲೆ ಸಿನಿಮಾ ಬೇರೆ ಥರ ಆಯಿತು. ಅಂದರೆ ಸುಮ್ಮನೆ ತುರ್ಕಿಲ್ಲ ಈ ಸಾಂಗ್ನ, ಆ ಟೈಮಲ್ಲಿ ಬೇಕು, ಏನೋ ಒಂದು ಬೇಕು. ನಿಮ್ಮ ಕಾಂಬೋ ಆ ಡ್ಯಾನ್ಸಿಂಗ್ ತುಂಬ ಚೆನ್ನಾಗಿ ಹೋಗ್ಬೋದು. ಅವ್ರು ಸಖತ್ ಸ್ಪೀಡು, ಸಖತ್ ಫಾಸ್ಟ್, ಎಕ್ಸ್ಪೀರಿಯನ್ಸ್ಡು. ನಾನು ಫಸ್ಟ್ ಟೈಮ್ ಡ್ಯಾನ್ಸ್ ಮಾಡ್ತಿರೋದು. ನಾನು ಬರೀ ಆ್ಯಕ್ಷನ್ ಮಾಡಿ ಆ್ಯಕ್ಷನ್ ಮಾಡ್ತಾರೆ ಬರೀ ಆ್ಯಕ್ಷನ್ನೇ ಮಾಡಿಸೋರು ನನ್ನ. ಇದೊಂದು ಯೂಜ್ ಸೆಟ್ಟು, ಫೈರು, ಒಂದು 100 ಜನ ಡ್ಯಾನ್ಸರ್ಸು, 200 ಜನ ಜೂನಿಯರ್ಸು, ಮತ್ತು ಸ್ಪೀಡು, ಧನು ಮಾಸ್ಟರು ಎಲ್ಲ ನಾನು ಪ್ರಾಪರ್ ತರೋ ರೆಡಿ ಇರ್ತೀವಿ ಸರ್. ನನಗೆ ಪ್ರೊಡ್ಯೂಸರ್ಗಳ ಕಷ್ಟ ಗೊತ್ತು, ಅಂದರೆ ಕಲಾವಿದ್ರ ಮಗ ಆಗಿರೋದ್ರಿಂದ ಎಲ್ಲರ ಕಷ್ಟ ಗೊತ್ತು. ಸೆಟ್ಟಿಗೆ ಬಂದಿದ್ದಷ್ಟೇ ಮೀಟ್ರ್ ಓಡ್ತಾ ಇರುತ್ತೆ. ಅಲ್ಲಿ ನಮಗೆ ಅದು ಮಾಡ್ತೀನಿ, ರೆಸ್ಟ್ ಮಾಡ್ತೀನಿ, ನಾನು 1 more ಟೇಕ್ ಹೋಗ್ತೀನಿ, ನಾವೆಲ್ಲ ಇಲ್ಲ. ಮುಂದೆ ಯಾರಾದರೂ ಬರಲಿ, ನಾನು 100% ಕೊಡಲೇಬೇಕು ಅನ್ನೋ ಕಾನ್ಫಿಡೆನ್ಸಲ್ಲೇ ಬರೋದು ನಾನು. ಸೊ ಆ ಕಾನ್ಫಿಡೆನ್ಸೇ ನನಗೆ ವರ್ಕ್ ಆಗಿತ್ತು. ಧನು ಮಾಸ್ಟರ್ ಚೆನ್ನಾಗಿ ಕಂಪೋಸ್ ಮಾಡೋದು, ರಾಗಿಣಿಯವರು ಅಷ್ಟೇ ಸಕ್ಕತ್ ಸಪೋರ್ಟ್ ಮಾಡೋದು. ಅದಾದಮೇಲೆ ಇವತ್ತಿಗೂ ಅಷ್ಟೇ ಪ್ರತಿಯೊಂದು ಈವೆಂಟ್ಸ್ಗಳಿಗೆ ಬರ್ತಾರೆ. ತುಂಬ ಕಡೆ ಸಾಂಗ್ನ ಪ್ರಮೋಟ್ ಮಾಡಿದ್ದೀವಿ ನಾವು. ಜೊತೆಯಲ್ಲಿ ಹೌದು, ಆರ್ಟಿಸ್ಟ್ಗಳು ನಮ್ಮ ಸಿನಿಮಾ ಆ್ಯಕ್ಚುಲಿ ಅವರು ನಾನು ಒಂದೇ ಒಂದು ಸಾಂಗ್ ಅಲ್ವಾ ಮಾಡಿರೋದು ಅಂದ್ಬಿಟ್ಟು ಅವತ್ತೇ ಬಾಂಡಿಂಗ್ ಎಂಡ್ ಆಗ್ಬೋದಾಗಿತ್ತು. ಬಟ್ ಅದಲ್ಲೂ ಇಲ್ಲದೆ ಇವತ್ತಿಗೂ ಕರೆದ್ರೆ ನಾಳೆನೂ ಪಬ್ಲಿಸಿಟಿಗೆ ಬರ್ತೀನಿ. ಎಲ್ಲಿ ಬರ್ತೀರಾ? ನಾಳೆ ನಮ್ಮ ಜೊತೆ ಮೈಸೂರಿಗೆ ಬರ್ತಿದ್ದಾರೆ, ಆ್ಯಂಡ್ ಮಂಡ್ಯದಲ್ಲಿ ಒಂದು ಈವೆಂಟ್ ಅಟೆಂಡ್ ಮಾಡ್ತಿದ್ದೀವಿ, ಮೈನ್ ಥಿಯೇಟ್ರಿಗೆ ಬರ್ತಿದ್ದಾರೆ, ತುಂಬ ಕಡೆ ಬರ್ತಿದ್ದಾರೆ. ಒಂದಷ್ಟು ಈವೆಂಟ್ಸ್ಗಳಲ್ಲಿ ನಾವು ಸಾಂಗ್ನ ಪ್ಲೇ ಮಾಡಿಸಿದ್ದೀವಿ, ನಾವು ಪರ್ಫಾರ್ಮ್ ಮಾಡಿದ್ದೀವಿ. ಎಲ್ಲೋ ಆಡಿಯನ್ಸಿಗೆ ಕನೆಕ್ಟ್ ಆಗೋಕ್ಕೆ ಇದೊಂದು ತುಂಬ ಒಳ್ಳೆ ಸಾಂಗ್ ಸಿಕ್ತು ನಮಗೆ. ಡೈರೆಕ್ಟ್ರೆ, ಈ ಥರದ ಸಿನಿಮಾ ಯಾವ ಇದು ಏನೋ ವರ್ಗಕ್ಕೆ ಸೇರ್ಬೋದು? ಅಂದರೆ ಯೂಶಲಿ ಒಂದು ಫ್ಯಾಮಿಲಿ ನೋಡೋಂಥ ಸಿನಿಮಾಗಳು ಬೇರೆ ಇರ್ತವೆ, ಯೂತ್ಸ್ ನೋಡೋಂಥ ಸಿನಿಮಾ ಬೇರೆ ಇರ್ತವೆ. ಯಾವ ವರ್ಗ ನೋಡಬಹುದು ಹೆಚ್ಚಾಗಿ? ಎಲ್ಲರೂ ನೋಡ್ಬೋದು. ಯೂತ್ಸು ನೋಡ್ಬೋದು, ಫ್ಯಾಮಿಲಿ ನೋಡ್ಬೋದು, ಟೋಟಲ್ ಎಂಟರ್ಟೈನ್ಮೆಂಟ್. ಅವ್ರದ್ದು ಅವರು ಪ್ರೇಕ್ಷಕರದ್ದು ಅವ್ರದ್ದೇ ಅವ್ರದ್ದೊಂದು ಫ್ಯಾಮಿಲಿ ಜಂಜಾಟ ಇರುತ್ತೆ. ಅವರೊಂದು ರಿಲೀಫ್ ಮಾಡ್ಕೊಂಡು ಒಂದು 2-2.5 ಗಂಟೆ ಸಿನಿಮಾ ನೋಡ್ತಾರೆ ಅಂದಾಗ ಅವ್ರು ಆ ಕಡೆ ಜಂಜಾಟ ಎಲ್ಲ ಬಿಟ್ಬಿಟ್ಟು ಒಂದು ಸಿನಿಮಾನ ಖುಷಿಯಾಗಿ ನೋಡ್ಕೊಂಡು ಹೋಗುವಂಥ ಒಂದು ಸಿನಿಮಾ. ಎಸ್, ಇದು ರಿಲೀಸ್ ಪ್ಲಾನಿಂಗ್ ಎಲ್ಲ ಹೆಂಗೆ ಮಾಡ್ಕೊಂಡಿದ್ದೀರಿ? 7th ಎಷ್ಟು ಥಿಯೇಟರ್ಸು ಏನು? ಸಿಂಗಲ್ ಸ್ಕ್ರೀನ್ಸ್ ಪ್ಲಸ್ ಒಂದು 80 ಮಲ್ಟಿಪ್ಲೆಕ್ಸು, 100-200 ಥಿಯೇಟರ್ಸಲ್ಲಿ ರಿಲೀಸ್ ಆಗುತ್ತೆ. ಪಬ್ಲಿಸಿಟಿನೂ ಅಷ್ಟೇ ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿದ್ದೀವಿ. ನಿಮಗೆ ಹೋಲ್ಡಿಂಗ್ಸ್ಗಳು ಹಾಕ್ಸೋದು, ಟ್ರೆಡಿಷ್ನಲ್ ಪಬ್ಲಿಸಿಟಿ ಅನ್ನೋದು ಈ ನಡುವೆ ಕಮ್ಮಿ ಆಗೋಗಿತ್ತು. ಹೋಲ್ಡಿಂಗ್ಸ್ ಕಾಣಿಸ್ತಿಲ್ಲ. ಆ ಥರದಲ್ಲಿ ನಾವು ಒಂದು 50 ಹೋಲ್ಡಿಂಗ್ಸ್ ಹಾಕ್ಸಿದ್ದೀವಿ, ಎಲ್ಲ ಹೈವೇಗಳಲ್ಲಿ ಹಾಕ್ಸಿದ್ದೀವಿ. ಮತ್ತೆ ಅದೇ ಟ್ರೆಡಿಷ್ನಲ್ ಪಬ್ಲಿಸಿಟಿ ಏನಿತ್ತು, ನಿಮಗೆ ಗೋಡೆ ಮೇಲೆ ಒಬ್ಬ ಓಡಾಡಬೇಕಾದ್ರೆ ಈಗ ತಿರುಗಲು ಕಾಣಿಸ್ಬೇಕು ನಮ್ಮ ಸಿನಿಮಾ, ಆ ಥರ ಒಂದಷ್ಟು ಹಾಕ್ಸಿದ್ದೀವಿ. ಆಟೋ ಪಬ್ಲಿಸಿಟಿ ಮಾಡ್ತಿದ್ದೀವಿ. ಆ್ಯಂಡ್ ಒಂದು BMTC ಫುಲ್ ಬಸ್ಗೆ, ಇಡೀ ಬಸ್ಗೆ ಗಜರಾಮದು ಒಂದು ಸ್ಟಿಕ್ರಿಂಗ್ ಮಾಡಿಸಿದ್ದೀವಿ. KSRTC ಬಸ್ಗಳಾಗ್ತದೆ, ಪಬ್ಲಿಕ್ ಈವೆಂಟ್ಗಳಲ್ಲಿ. ನಂದು ಪರ್ಸ್ನಲಿ ಏನು ಅಂದರೆ, ಜನದ ಮಧ್ಯದಲ್ಲಿ ನಾವು ಹೋದಾಗಲೇ ಜನ ಸಿನಿಮಾ ರೀಚ್ ಆಗೋದು. ನಾನು ಎಲ್ಲೋ ಕುತ್ಕೊಂಡು ಒಂದು ಇಂಟರ್ವ್ಯೂ ಕೊಟ್ಟಿದ ತಕ್ಷಣ ಜನ ಕಾಯ್ತಾ ಇರೋಲ್ಲ ನಮ್ಮ ಸಿನಿಮಾ, ನಾವು ಹೋದ್ರೆ ಅವ್ರು ಥಿಯೇಟ್ರಿಗೆ ಬರ್ತಾರೆ. ಸೊ ಆ ಐಡಿಯಾಲಜಿಲಿ ಸಿನಿಮಾ ಪ್ರಮೋಷನ್ ಮಾಡ್ತಾ ಇದ್ದೀವಿ. ಒಟ್ಟು ಎಂಟೈರ್ ಟೀಮ್ ಜೊತೆನೇ ಮೂವ್ ಆಗ್ತದೆ. ಎಂಟೈರ್ ಟೀಮ್ ತುಂಬ ಟೀಮ್ ಸಪೋರ್ಟಿವ್ ಆಗಿ ಫಸ್ಟ್ ಡೇಯಿಂದ ಯಾವ ಬಾಂಡಿಂಗ್ ಇತ್ತು ಎಂಡಿಂಗ್ವರೆಗೂ. ಆ್ಯಕ್ಚುಲಿ ತುಂಬ ಟೀಮಲ್ಲಿ ಈ ಥರ ಬರಲ್ಲ. ಅವ್ನು ಪೇಮೆಂಟ್ ಕೊಟ್ಟಿರುವಂತೆ ನಾವು ಬರಲ್ಲ, ಹೀರೋ ಸರಿ ಇಲ್ಲ, ಅವ್ರು ಸರಿ ಇಲ್ಲ, ಅವ್ರು ಸರಿ ಇಲ್ಲ, ಕಿತ್ತಾಟಗಳಿದ್ದೇ ಇರುತ್ತೆ. ಇಲ್ಲಿ ಪ್ರೊಡ್ಯೂಸರ್ ಸ್ಟ್ರಾಂಗ್ ಆಗಿ ನಿಂತ್ಕೊಂಡು ಟೀಮ್ ಥರ ಕರ್ಕೊಂಡ್ಬಂದಿರೋದ್ರಿಂದ ಇವತ್ತಿಗೂ ಪ್ರತಿಯೊಬ್ಬರನ್ನು ಕೂತ್ಕೊಂಡು ಇಂಟರ್ವ್ಯೂಗಳು ಮಾಡ್ಕೊಂಡಾಗಲಿ ಸಿನಿಮಾಗೆ ಎಲ್ಲರೂ ಒಂದೇ ಅಂದರೆ ನಮ್ಮ ನರಸಿಂಹಣ್ಣ ಒಳ್ಳೇದಾಗಬೇಕು, ಗಜರಾಮ ಗೆಲ್ಲಬೇಕು, ಡೈರೆಕ್ಟರ್ ಒಳ್ಳೇದಾಗಬೇಕು, ಹೀರೋ ಒಳ್ಳೇದಾಗಬೇಕು, ಪಾಸಿಟಿವ್ ಆಗಿ ತುಂಬ ಚೆನ್ನಾಗಿ ಎಲ್ಲರೂ ಒಬ್ಬೊಬ್ರಿಗೆ ಸಪೋರ್ಟ್ ಮಾಡ್ಕೊಂಡು ಸಿನಿಮಾ ಮಾಡ್ಕೊಳ್ತಾರೆ. ಆರಂಭದಿಂದ ಎಲ್ಲರೂ 4 ಸಿನಿಮಾ ನಿಮ್ಮದು ರಿಲೀಸ್ ಆಗಿದೆ, ಇದು 5ನೇ ಸಿನಿಮಾ ಆ್ಯಕ್ಚುಲಿ. ಸೊ ಈ ಇಷ್ಟು ಸಿನಿಮಾಗಳ ನಡುವೆ ಆ 4 ಸಿನಿಮಾನ ಪಕ್ಕಕ್ಕೆ ಇಟ್ಟು ನೋಡೋದಾದ್ರೆ ಗಜರಾಮನೇ ಒಂದು ಸಪ್ರೇಟ್ ಅನ್ಬೋದಾ? ಬಿಚ್ಚುಗತ್ತಿಲಿ ಈ ವೈಬ್ಸ್ ಇತ್ತು ನನಗೆ. ಈ ಸಿನಿಮಾ 100% ಹೊಡೆಯುತ್ತೆ, ಅದಕ್ಕೆ ಅಷ್ಟು ಎಫರ್ಟ್ ಕೂಡ ಆಗಿದೆ. ನೆಕ್ಸ್ಟು
ಎಲ್ಲೋ ನಾನು ಆಗ್ಲೇ ಹೇಳ್ದಂಗೆ ಪಬ್ಲಿಸಿಟಿ ಮಾಡದೆ ಸಿನಿಮಾಗಳನ್ನ ಸಾಯಿಸಿರೋದು ಇದೆ, ಉದಾಹರಣೆ ಇದೆ. ಎಲ್ಲೋ ಒಂದು ಕಡೆ ರಾಜ್ ಅವ್ರಿಗೆ ಅವ್ರ ಎಫರ್ಟ್ನ ಅವ್ರು ಹಾಕ್ತಾರೆ, ಆದರೆ ಈ ರಾಜ ಸಿನಿಮಾಗಳು ನೋಡೋದಕ್ಕೆ ಒಂದು ಸ್ವಲ್ಪ ಇದು ಅನ್ಸ್ಬಿಡುತ್ತೆ, ಜನನೇ ಬರಲ್ಲ. ಅದು ತಪ್ಪು ಯಾರ್ದು ಅನ್ಸಂಥದ್ದು, ಈ ನೋಡೋ ಜನಗಳದ್ದು, ಟೀಮ್ನವ್ರದ್ದು, ಅಥವಾ ರಾಜ ಆಯ್ಕೆ ಮಾಡ್ಕೊಂಡಿರೋ ಕತೆಗಳು? ನಾನು ಆರ್ಟಿಸ್ಟ್ ಆಗಿ ಯಾವತ್ತೂ ಗೆದ್ದಿದ್ದೀನಿ. ಅದಕ್ಕೋಸ್ಕರ ನನಗೆ 4-5 ಸಿನಿಮಾಗಳು, ಫಾಲೋ ಅಪ್ಗಳು ಕಂಟಿನ್ಯೂಸ್ ಆಗಿದೆ. ನಾನು ಬಿಸಿ ಇದ್ದೀನಿ. ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ ಸರ್, ಇವತ್ತು 4 ಕೋಟಿ 5 ಕೋಟಿ ಸಿನಿಮಾ ಖರ್ಚು ಮಾಡ್ತಾರೆ. ಪಬ್ಲಿಸಿಟಿ ನಾನು 3 ಲಕ್ಷದಲ್ಲಿ ಮಾಡ್ತೀನಿ, 5 ಲಕ್ಷದಲ್ಲಿ ಮಾಡ್ತೀನಿ, ಅಲ್ಲೇ ಆಗಲ್ಲ. ಮತ್ತೆ ನಾನು ಇಂಡಸ್ಟ್ರಿನ ಚೇಂಜ್ ಮಾಡ್ಬಿಡ್ತೀನಿ ಅಂತ ಬರ್ತಾರೆ ಗೊತ್ತಾ, ಅವ್ರ ಕೈಯಲ್ಲಿ ಏನೂ ಮಾಡೋಕ್ಕಾಗಲ್ಲ, ಅವರೇ ಚೇಂಜ್ ಆಗಿ ಹೋಗ್ತಾರೆ. ಸೊ ಈ ಆಟಿಟ್ಯೂಡ್ಗಳನ್ನ ಬಿಡಬೇಕು. ಫಸ್ಟ್ ಆಫ್ ಆಲ್ ಸಿನಿಮಾ ಏನಿದೆ ಸಿನಿಮಾ ಮಾಡಬೇಕು. ನನ್ನೊಬ್ಬನು ಗೊತ್ತು ನಿನಗೇನು ಗೊತ್ತು ಅನ್ನೋದೊಂದು ಮಾತು ಬರುತ್ತೆ ಗೊತ್ತಾ, ಅವಾಗ ಹೌದು ಗೊತ್ತಿದ್ರೆ ನೀವು ಮಾಡ್ಕೊಳ್ಳಿ ಅನ್ನೋ ಥರ ಪರಿಸ್ಥಿತಿ ಬರುತ್ತೆ. ಮತ್ತೆ ಪ್ರತಿಯೊಂದು ಸಿನಿಮಾಗೂ ನನ್ನ ಮನೆಯಿಂದ ದುಡ್ಡು ತಗೊಂಡ್ಬಂದು ನಾನು ಹಾಕೋಕ್ಕಾಗಲ್ಲ. ನಮ್ಮದೇ ಒಂದು ಲಿಮಿಟೇಷನ್ಸ್ ಇರುತ್ತೆ. ಕೊಡೋ ಪೇಮೆಂಟ್ಗಳೇ ಕೊಟ್ಟಿರೋದಿಲ್ಲ ಕೆಲವೊಬ್ರು. ನನ್ನ ಕ್ಯಾರೆಕ್ಟರ್ಗಳು, ನನ್ನ ಕಲಾವಿದನಾಗಿ ನಾನು ಯಾವತ್ತೂ ಗೆದ್ದಿದ್ದೀನಿ. ಸಿನಿಮಾಗಳು ಪಬ್ಲಿಸಿಟಿ ಮಾಡದೆ ಸಾಯಿಸಿದ್ದಾರೆ. ನಾನು ಅದನ್ನೇ ಲಿಟ್ರಲಿ ಸ್ಟ್ರೆಸ್ ಮಾಡಿ ಹೇಳ್ತಿದ್ದೀನಿ. ಯಾವ ಸಿನಿಮಾಗಳು ಸೋತಿಲ್ಲ, ಸಾಯಿಸಿದ್ದಾರೆ. ಅಂದ್ರೆ ನಿಮ್ಮ ಪ್ರಕಾರ ಹೇಳಿದ್ರೆ ಒಂದು ಸಿನಿಮಾಗೆ ಮಾಡೋ ಎಷ್ಟು ಖುಷಿ ಇರುತ್ತೋ ರಿಲೀಸ್ ಮಾಡೋದು ಅಷ್ಟೇ. ಸರ್ ಏನಾಗುತ್ತೆ, ಫಸ್ಟ್ ಪಿಕ್ಚರ್ಗಳಲ್ಲೆಲ್ಲ ನಮ್ಗೇನಾಗುತ್ತೆ, ನಾವು ಕಲಾವಿದರು, ನಾನು ಈಗ ನೋಡಿ ಇದಕ್ಕೆ ರೆಗ್ಯುಲರ್ ಆಗಿದ್ದೀನಿ, ನಾನು ಕಷ್ಟಪಟ್ಟಿದ್ದೀನಿ, ನಾನು ವೆಯ್ಟ್ ಗೇನ್ ಮಾಡಿದ್ದೀನಿ, ನಾನು ಊಟ ಬಿಟ್ಟಿದ್ದೀನೋ ತಿಂಡಿ ಬಿಟ್ಟಿದ್ದೀನೋ ಗೊತ್ತಿಲ್ಲ, ನಾನು ಕೆಲಸ ಮಾಡಿದ್ದೀನಿ. ಇಲ್ಲಿ ಎಲ್ಲಿವರೆಗೆ ನಮ್ದು ಶೂಟಿಂಗ್ ಮುಗಿಯೋವರೆಗೂ ಅಷ್ಟೇ. ಅದಾದ್ಮೇಲೆ ಒಂದಿನ ಯಾವಾಗ ಡಬ್ಬಿಂಗ್ ಕರೀತಾರೆ ಅನ್ನೋ ನಮ್ಗೆ ಗೊತ್ತಿರಲ್ಲ. 2 ಮಂತ್ಸ್ 3 ಮಂತ್ಸ್ ಅಲ್ಲಿ ಡಬ್ಬಿಂಗ್ ಕರೀತಾರೆ. ಅದಾದ್ಮೇಲೆ ಸರ್ ಲಿಟ್ರಲಿ ಸಿನಿಮಾ ರಿಲೀಸ್ ವರ್ಗೂ ನಾವು ಡಿಸ್ಕನೆಕ್ಟ್ ಆಗಿರ್ತೀವಿ. ಅದೇ ನಮಗ್ ಗೊತ್ತೇ ಇರೋದಿಲ್ಲ ಏನ್ ನಡೀತಿದೆ ಹೇಳಿರೋದಿಲ್ಲ. ಸಿನಿಮಾನ ಆರ್ಟಿಸ್ಟ್ ನ ತಗೊಂಡು ಸುತ್ತಾ ಇರ್ತಾರೆ, ತಗೊಂಡು ಅಲ್ಲಿದೆ, ಹಂಗಾಗಿದೆ, ಹಿಂಗಾಗಿದೆ. ಆ ಟೈಮಲ್ಲಿ ಅವ್ರಿಗೆ ಏನಾಗುತ್ತೆ ಅಂದ್ರೆ, ಇದು KGF ಗಿಂತ ಸಖತ್ತಾಗಿದೆ ಗುರು, ಇದು ಕಾಂತಾರಗಿಂತ ಬ್ಲಾಕ್ ಬಸ್ಟರ್ ಆಗುತ್ತೆ, 100 ಕೋಟಿ ಆಗುತ್ತೆ, ಭ್ರಮೇಲ್ ಬದುಕ್ತಿರ್ತಾರೆ. ಈ ಭ್ರಮೆ ಯಾವಾಗ ಗೊತ್ತಾಗೋದು, ಫಸ್ಟ್ ಶೋ ಮುಗಿದ್ಮೇಲೆ ಓಡ್ತಾರೆ. ಇವತ್ತು ನೋಡಿ ಊರಿಗೆ ಬಿಡ್ತಾರೆ, ಕಾಣಿಸ್ಕೊಳ್ಳೋದೇ ಇಲ್ಲ. ಆಮೇಲೆ ನಿಮ್ ಪ್ರಕಾರ ಸಿನಿಮಾ ಬಜೆಟ್ ಮುಖ್ಯನಾ ಕತೆ ಮುಖ್ಯ? ಕತೆ ಮುಖ್ಯ. ಕತೆ ಮುಖ್ಯ, ಒಳ್ಳೆ ಪ್ರೊಡಕ್ಷನ್ ಮುಖ್ಯ, ಈಕ್ವಲ್ ಮೆಂಟಾಲಿಟಿ ಇರೋರು, ತುಂಬಾ ಈಕ್ವಲ್ ಮೈಂಡ್ ಸೆಟ್ ಇರೋರು ತುಂಬಾ ಮುಖ್ಯ, ಡೈರೆಕ್ಟರ್ ತುಂಬಾ ಮುಖ್ಯ, ತಗೊಂಡೋಗ್ಬೇಕಾಗುತ್ತೆ. ಅಂದ್ರೆ ಸುಳ್ಳು ಹೇಳ್ಬಿಟ್ಟು ಸಿನಿಮಾ ಮಾಡ್ಬೋದು ಸರ್, ಈಸಿ. ನೀವು ಸುಳ್ಳು ಹೇಳ್ಬಿಟ್ಟು ಪ್ರೊಡ್ಯೂಸರ್ನ ನಂಬಿಸ್ಬಿಟ್ಟು ಕರ್ಕೊಂಡ್ಬಿಟ್ಟು ಮಾಡ್ಬೋದು, ಬಟ್ ಕೆಲಸ ಗೊತ್ತಿರಲ್ಲ, ಫೈನಲ್ ಔಟ್ಪುಟ್ ಬರಲ್ಲ. ನೀವು ಏನು ಹೇಳ್ತಿದ್ರ ಅದಷ್ಟೇ. ಕಾನ್ಫಿಡೆನ್ಸ್ ಆಗಿ ಯಾವತ್ತು ಇರ್ತಿರಲ್ಲ ಅವತ್ತೇ ನೀವು ಬೇಕಾಗಲ್ಲ, ಇಲ್ಲಾಂದ್ರೆ ತುಂಬಾ ಕಷ್ಟ. ಸರ್ 7 ಸಿನಿಮಾ 8 ಸಿನಿಮಾ ರಿಲೀಸ್ ಆದರೆ ನನ್ನ ಸಿನಿಮಾ ಜೊತೆ ಇನ್ನ 7 ಸಿನಿಮಾ ಯಾವ್ದು ರಿಲೀಸ್ ಆಗ್ತದೆ ನನಗೆ ಗೊತ್ತಿಲ್ಲ. ಒಬ್ಬ ಇಂಡಸ್ಟ್ರಿ ಅವನು, ಒಬ್ಬ ಹೀರೋ ಆಗಿ ನನಗೆ ಗೊತ್ತಿರಲ್ಲ, ಒಬ್ಬ PR ಅವ್ರು ಗೊತ್ತಿರೋದಿಲ್ಲ, ಒಬ್ಬ ಪ್ರೆಸ್ ರಿಪೋರ್ಟರ್ ಗೊತ್ತಿರೋದಿಲ್ಲ ಯಾವ ಸಿನಿಮಾ ಅಂತ. ಮತ್ತೆ ಅದು ಸರಿನಾ ತಪ್ಪ ಅಂತ ಹೇಗೆ ಹೇಳಕ್ಕಾಗತ್ತೆ? ಎಜುಕೇಶನ್ ಎಫರ್ಟ್ ಸರ್. ಕೆಟ್ಟ ಸಿನಿಮಾಗೂ ಅವ್ನು 100% ಎಫರ್ಟ್ ಆಗುತ್ತೆ, ಹಾಕಿರ್ತಾರೆ ಪಾಪ, ಅವರು ಮಿಸ್ಗೈಡ್ ಆಗಿರ್ತಾರೆ ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ತುಂಬಾ ಫ್ರೈಡೇಗಳಲ್ಲಿ ಒಬ್ಬೊಬ್ಬರು ಕಲಾವಿದರು ಕನಸುಗಳ ಹಾಗೆ ಆಗುತ್ತೆ. ಕನ್ನಡ ಇಂಡಸ್ಟ್ರಿ ಬೇರೆ ಲೆವೆಲ್ ಇದೆ ಸಿನಿಮಾಗಳ ಮೂಲಕ ಸದ್ದ. ಆದ್ರೆ ಕೆಲವು ಸಿನಿಮಾಗಳು ಆದ ತಕ್ಷಣ ಕನ್ನಡ ಇಂಡಸ್ಟ್ರಿ ಬಗ್ಗೆ ಮಾತಾಡ್ತಾರೆ, ಆದ್ರೆ ಕನ್ನಡದ ಸಿನಿಮಾಗಳಿಗೆ ಥಿಯೇಟರ್ ಪ್ರಾಬ್ಲಮ್ ಆಗ್ತಾ ಇದೆ, ಜನ ಬರ್ತಾ ಇಲ್ಲ, ಅವಾಗ ಯಾಕೆ ಮಾತಾಡೋದು? ಅವಾಗ ಯಾರು ಮಾತಾಡೋದು ಸರ್? ಯಾಕೆ ಸರ್? ಹಿಸ್ಟ್ರಿಲಿ ಉಳಿಯೋದು ಗೆದ್ದವನು ಸೋತವನು, ಮಾತಾಡದವರಲ್ಲ. ಒಂದು ಗೆಲ್ಲಬೇಕು ಇಲ್ಲ ಸೋಲ್ಬೇಕು, ಇಬ್ಬರನ್ನೇ ನೀವು ಹಿಸ್ಟ್ರಿಲಿ ಹೆಸರುಗಳು ಉಳಿಯೋದು. ಅವತ್ತು ಕೂತ್ಕೊಂಡು ನೋಡಿದವ್ರದ್ದು ಮಾತಾಡೋದ್ರ ಹೆಸರು ಬರಲ್ಲ ಹಿಸ್ಟ್ರಿಲಿ. ಥಿಯೇಟ್ರಿಕಲ್ ವಿಚಾರಕ್ಕೆ ಬರೋದಾದ್ರೆ, ಈಗ ಜನಗಳು ನೋಡುವ ನೋಟನೇ ಬದಲಾಯಿತು. ಅಂದರೆ ಎಲ್ಲ ಈಗ ಡಿಜಿಟಲಿ ಬಂದೋಯ್ತು ಜನ. ಸೊ ಥಿಯೇಟ್ರಿಗೆ ಕರ್ಕೊಂಬರ್ಬೇಕು ಅಂದರೆ ಅದು ಒಂದು ಪ್ರಯಾಸ ಪಡಬೇಕು, ಹಂಗೆ ಬನ್ನಿ ಹಿಂಗೆ ಬನ್ನಿ ಅಂತ. ಹಾಂ, ವರ್ಲ್ಡ್ ಸಿನಿಮಾಸ್ನ ಫ್ರೀಯಾಗಿ ನೋಡೋದು ಕೋವಿಡಲ್ಲಿ ಜನ ಅದಕ್ಕೆ ಅದಕ್ಕೆ ಅಂಟ್ಕೊಂಡಿದ್ದಾರೆ. ಮನೆಯಿಂದ ಕರ್ಸ್ಬೇಕು ಸರ್. ಸರ್ ಎಲ್ಲರ ಜೋಬಲ್ಲೂ ದುಡ್ಡಿದೆ, ನನ್ನ 100 ರೂಪಾಯಿ ಯಾರಿಂದ ಎತ್ಕೊಂತೀನಿ ಅನ್ನೋದು ನನ್ನ ಕೆಪಾಸಿಟಿ ಸರ್, ಅಷ್ಟೇ ಸಿಂಪಲ್. ಅದು ಎಲ್ಲರ ಹತ್ರ ದುಡ್ಡಿದೆ, ನೀವು 100 ರೂಪಾಯಿ ಸಿನಿಮಾ ಖರ್ಚು ಮಾಡ್ತೀರಾ, ಒಳ್ಳೆ ಹೋಟೆಲ್ ತಿಂಡಿ ಅಷ್ಟೇ ಸರ್, ಸಿಂಪಲ್. ನನಗೇನು ಬೇಕು, ಈ ಹೋಟ್ಲಲ್ಲಿ ಇಷ್ಟ ಇಲ್ಲ ನಾನು ಇನ್ನೊಂದು ತಿಂತೀನಿ, ಇನ್ನೊಂದು. ನಾನು ಊಟಕ್ಕೆ 100 ರೂಪಾಯಿ ಖರ್ಚು ಮಾಡ್ತೀನಿ, ಯಾವ ಹೋಟ್ಲು ಅಂತ ನಾನು ಡಿಸೈಡ್ ಮಾಡ್ತೀನಿ, ಅಷ್ಟೇ. ಆಯ್ಕೆ ಸಿನಿಮಾಗಳಲ್ಲಿ ನಾವು ಇರಬೇಕು ಅಷ್ಟೇ. ನಾನು ಏನೋ ಮಾಡ್ಬಿಟ್ಟು ಭ್ರಮೇಲಿದ್ರೆ ಆಗಲ್ಲ. ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಗಜರಾಮ ನಿಮ್ಮ ಮೊದಲನೇ ನಿರ್ದೇಶನದ ಸಿನಿಮಾ, ಎಷ್ಟೋ ಕನಸು ಕಟ್ಕೊಂಡು ಬಂದಿದ್ದೀರಿ, ಆ ಕನಸು ಈಗ ಈಡೇರ ಹಂತಕ್ಕೆ ಬಂದಿದೆ. ಫೈನಲಿ ಆಡಿಯನ್ಸ್ಗೆ ಏನಕ್ಕೆ ಬರ್ಬೇಕು ಈ ಸಿನಿಮಾ ನೋಡೋಕೆ ಅಂತ ಹೇಳಿ? ಎಲ್ಲ ಏನಾಗಿದೆ, ಸಿನಿಮಾ ನೀಟಾಗಿ ಮಾಡಿದ್ದೀವಿ ಸರ್.
ಅಷ್ಟು ಮಾತ್ರ ಸಾರ್ ಹೇಳಿದಂಗೆ ಅದು ಜನಗಳ ಆಯ್ಕೆ. ನಮ್ಮಲ್ಲಿ ಏನು ಕಂಟೆಂಟ್ ಕೊಡಬೇಕು ಎಲ್ಲ ಕಂಟೆಂಟ್ಗೂ ಜೀವ ತುಂಬಿದ್ದೀವಿ. ಇನ್ನು ಅದು ಪ್ರೇಕ್ಷಕರಿಗೆ ಬಿಟ್ಟಿದ್ದು. ಪ್ರೇಕ್ಷಕರಿಗೆ ಹೇಳೋದಾದ್ರೆ ಇದೇ ಫೆಬ್ರವರಿ 7ನೇ ತಾರೀಕು ನಮ್ಮ ಗಜರಾಮ ಸಿನಿಮಾ ಕರ್ನಾಟಕದಾದ್ಯಂತ ರಿಲೀಸ್ ಆಗ್ತಿದೆ. ನಿಮ್ಮ ಹತ್ತಿರ ಚಿತ್ರಮಂದಿರಗಳಲ್ಲಿ ನೋಡಿ ನಮ್ಮಂಥ ಹೊಸ ನಿರ್ದೇಶಕರನ್ನ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತೀವಿ. ಎಸ್ ರಾಜ್, ಒಂದು ಸಿನಿಮಾ ಅಂದಾಗ 100% ಎಫರ್ಟ್ ಹಾಕಬೇಕು, ಎಲ್ಲವೂ ಹೌದು. ನಾವು ಡೇ ಒನ್ನಿಂದ ಮೊದಲನೇ ಸಿನಿಮಾದಿಂದ ನಾವು ನಿಮ್ಮನ್ನು ನೋಡ್ಕೊಂಡು ಬಂದಾಗಿಂದ ಒಂದು ಸಿನಿಮಾ ಅಂತಷ್ಟು ನೀವು ಅದಕ್ಕೆ ತೊಡ್ಕೊಳ್ಳೋ ರೀತಿನೇ ಬೇರೆ ಇರ್ತದೆ. ಸೊ ಈ ಸಿನಿಮಾಗೆ 200% ಹಾಕಿದಿರಿ. ಯಾಕಂದರೆ ನಿಮ್ಮ ಪ್ರೊಡ್ಯೂಸರು ಸಾಕಷ್ಟು ನಮಗೆ ಫೀಡ್ಬ್ಯಾಕ್ ಕೊಡ್ತಾನೆ ಇರ್ತಾರೆ, ಇಲ್ಲ ಸರ್ ಹಂಗೆ ಹಿಂಗೆ ಅಂತೇಳಿ. ಸೊ ಒಂದು ಸಿನಿಮಾ ಈಗ ರಿಲೀಸ್ ಆಗ್ತಾ ಇದೆ, ಒಂದಿಷ್ಟು ಹೋಪ್ ಅಂತ ಇರುತ್ತೆ. ಆ ಹೋಪ್ ಹೇಗಿದೆ ನಿಮಗೆ? ನನಗೆ ತುಂಬ ಚೆನ್ನಾಗಿದೆ ಸರ್. ಒಂದು ಕಲಾವಿದನಾಗಿ 100% ನಾನು ಮಾಡಿದ್ದೀನಿ. ಸೊ ಪ್ರೊಡಕ್ಷನ್ ಹೌಸ್ ಕೈ ಹಿಡಿದಿದೆ, ನೇಚರ್ ಕೈ ಹಿಡಿದಿದೆ, ಸಾಂಗ್ ಆಲ್ರೆಡಿ ಹಿಟ್ಟಾಗಿದೆ, ಒಳ್ಳೆ ಇನ್ವಿಟೇಷನ್ ಕೊಟ್ಟಿದ್ದೀವಿ, ಟ್ರೈಲರ್ ಹಿಟ್ಟಾಗಿದೆ, ಪಾಸಿಟಿವ್ ವೈಬ್ಸ್ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಹೊಸ ನಿರ್ದೇಶಕನ ಕನಸಿದೆ, ಇಲ್ಲಿ ಎಲ್ಲರ ಶ್ರಮ ಇದೆ, ತುಂಬ ಕಷ್ಟಪಟ್ಟು ಕೆಲಸ ಮಾಡಿದ್ದೀವಿ. ಜನ ಬಂದು ಥಿಯೇಟ್ರಿಗೆ ನೋಡಬೇಕು, ನೋಡಿದಾಗ್ಲೇ ನಮ್ಮ ಶ್ರಮಕ್ಕೆ ಒಂದು ಬೆಲೆ. ಅವ್ರೂ ಒಂದು ಸಿನಿಮಾ ಏನು ಈಸಿಯಾಗಿ ಆಗಿಲ್ಲ, 7-8 ವರ್ಷ ಕಷ್ಟಪಟ್ಟಿರ್ತಾರೆ. ಎಷ್ಟು ದಿನ ನಿದ್ದೆ ಮಾಡಿರ್ತಾರೋ ಊಟ ಮಾಡಿರ್ತಾರೋ ಗೊತ್ತಿಲ್ಲ, ಒಂದು ಸಿನಿಮಾಗೋಸ್ಕರ ಎಷ್ಟು. ಇವತ್ತಿಗೂ ನೆನ್ನೆ ಚೆನ್ನೈಗೆ ಹೋಗಿ ಅಪ್ಲೋಡ್ ಮಾಡ್ಬಿಟ್ಟು ಬಂದು ಇಲ್ಲಿ ಬಂದು ಇಂಟರ್ವ್ಯೂ ಕೂತ್ಕೊಂಡಿದ್ದಾರೆ. ಈ ಕಷ್ಟ ಗೊತ್ತಿರೋದಿಲ್ಲ. ಸೊ ಒಟ್ಟು ಚೆನ್ನಾಗಾದಾಗಲೇ ಜನ ಬಂದು ಟಿಕೆಟ್ ತೊಗೊಂಡು ಥಿಯೇಟರಲ್ಲಿ ಸಿನಿಮಾ ನೋಡಿದಾಗಲೇ ಇದೆಲ್ಲದಕ್ಕೂ ಒಂದು ಬೆಲೆ. ಸೊ ನಾವು ಎಲ್ಲೂ ಮೋಸ ಆಗದೆ ಸಿನಿಮಾ 100 ರೂಪಾಯಿಗೆ ಎಷ್ಟು ವರ್ತ್ ಬೇಕು ಅಷ್ಟನ್ನ 200% ನಮ್ಮ ಕಡೆಯಿಂದ ಕೊಟ್ಟಿದ್ದೀವಿ. ಇನ್ನು ಜನ ಡಿಸೈಡ್ ಮಾಡಬೇಕು. ಎಸ್, ಇದುವರೆಗೂ ಗಜರಾಮ ಹುಟ್ಟಿದ ರೀತಿ, ಅಲ್ಲಾದಂಥ ಅನುಭವಗಳು, ಸಿನಿಮಾ ಮೂಡ್ ಬಂದ ರೀತಿ, ಎಲ್ಲ ವಿಚಾರಗಳನ್ನು ರಾಜವರ್ಧನ್ ಮತ್ತು ಸುನಿಲ್ ಕುಮಾರ್ ನಮ್ಮ ಜೊತೆ ಹಂಚ್ಕೊಂಡ್ರು. ಗಜರಾಮ ಫೆಬ್ರವರಿ 7ನೇ ತಾರೀಕು ರಾಜ್ಯಾದ್ಯಂತ ರಿಲೀಸ್ ಆಗ್ತಾ ಇದೆ. ಸೊ ಎಲ್ಲ ಎಲಿಮೆಂಟ್ಸ್ ಇರ್ತಕ್ಕಂಥ ಒಂದು ಮಾಸ್ ಕಮರ್ಷಿಯಲ್ ಸಿನಿಮಾ ಇದು. ಸೊ ಫೆಬ್ರವರಿ 7ಕ್ಕೆ ನೀವು ಥಿಯೇಟ್ರಿಗೆ ಹೋಗಿ ಈ ಸಿನಿಮಾನ ನೋಡಿ ಅಂತ ನಾನು ಆಶಿಸ್ತಾ, ನಿಮಗೆ ಒಳ್ಳೇದಾಗಬೇಕು. ಈ ಸಿನಿಮಾದ ಮೂಲಕ ಮತ್ತೆ ನೀವು ತುಂಬ ಬೇಡಿಕೆ ಹೀರೋ ಆಗಲಿ, ನಿಮ್ಮ ಜರ್ನಿ ಕೂಡ ಈ ಸಿನಿಮಾದಿಂದ ಮತ್ತೆ ಹಂಗೆ ನಿರಂತರವಾಗಿ ಸಾಗಲಿ ಅಂತೇಳಿ ಆಶಿಸ್ತಾ, ನಮಸ್ಕಾರ. ಥ್ಯಾಂಕ್ ಯು.